ಈ ಒಂದು ಇಂಟರ್ನೆಟ್ ಎಲ್ಲ ನೀವು ಉಪಯೋಗಿಸ್ತಿರಲ್ಲ. ಈಗ ಬಹುಶಃ ಈಗ ಏನಾಗಿದೆ ಅಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಪ್ರಾಜೆಕ್ಟ್ ಕೊಡ್ತಾರೆ ಎಲ್ಲರೂ. ಮಿಡಲ್ ಸ್ಕೂಲ್ಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಪ್ರಾಜೆಕ್ಟ್ ಅಂದ ತಕ್ಷಣ ಏನು ಮಾಡ್ತೀರಿ, ನಮಗೆ ಇಂಟರ್ನೆಟ್ ಇರಲಿಲ್ಲ ನಾವು ಹೈಸ್ಕೂಲೆಲ್ಲ ಮುಗಿಸಿದಾಗ. ನಾವು ಒಂದು ಗ್ರಂಥಾಲಯಕ್ಕೆ, ಲೈಬ್ರರಿಗೆ ಹೋಗಿ ಪುಸ್ತಕಗಳನ್ನು ಹುಡುಕಿಕೊಂಡು ವಿಷಯಗಳನ್ನು ಆರಿಸಿಕೊಂಡು ಬರೆದು ನಮ್ಮ ಚಿಂತನೆ ಹಾಕಿ ಬರಿತಾ ಇದ್ವಿ. ಈಗೇನು ಯಾವ ಪ್ರಾಜೆಕ್ಟ್ ಕೊಟ್ಟರೂ ಕೂಡ ನಮ್ಮ ಎಲ್ಲರ ಮಾಮ ಗೂಗಲ್ ಮಾಮ. ನಾವು ಮುಂಚೆ ಕೇಳ್ತಾ ಇದ್ವಿ, ಅನ್ನ ಕೊಡ್ಬೇಕಾದ್ರೆ ಏನು ಮಾಡ್ತಾಯಿದ್ರು, ಚಂದ ಮಾಮ ತೋರಿಸಿ ಹೇಳ್ತಿದ್ರು, ಎಲ್ಲರ ಮಾಮ ಚಂದ ಮಾಮ ಅಂತ. ಈಗೇನು ಹೇಳ್ತೀರಾ, ಎಲ್ಲರ ಮಾಮ ಗೂಗಲ್ ಮಾಮ. ಹೋಗಿ ಟೈಪ್ ಮಾಡ್ತೀರ ಗೂಗಲ್ನಲ್ಲಿ, ವಿಷಯ ಸರಿ ಇದೆಯೋ ನಿಮ್ಗೆ ಗೊತ್ತಿಲ್ಲ. ಯು ಡೋಂಟ್ ಈವನ್ ಥಿಂಕ್ ವೆದರ್ ದ ಇನ್ಫಾರ್ಮೇಷನ್ ದಟ್ ಈಸ್ ಪ್ರೊವೈಡೆಡ್ ಈಸ್ ಕರೆಕ್ಟ್ ಆರ್ ನಾಟ್. ಯು ಡೋಂಟ್ ಥಿಂಕ್ ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್ ಇನ್ ಯು ಪೀಪಲ್. ಭಾಳ ದೊಡ್ಡ ತಪ್ಪು ನಿಮ್ಮದು. ದ ಇನ್ಫಾರ್ಮೇಷನ್ ವೆನ್ ಇಟ್ ಕನ್ವರ್ಟೆಡ್ ಇನ್ ಟು ನಾಲೆಜ್ ಬಿಕಮ್ಸ್ ವಿಸ್ಡಮ್. ಬರೀ ವಿಚಾರ ಯಾವುದಕ್ಕೂ ಉಪಯೋಗ ಇಲ್ಲ. ಬುಲ್ ಟೆಂಪಲ್ ರೋಡಿನಲ್ಲಿ ಇದು 106 ವರ್ಷದಿಂದ ರಾಮಕೃಷ್ಣ ಆಶ್ರಮ ಇದೆ. ಎಷ್ಟು ಜನ ಬಂದಿದ್ದೀರಿ ರಾಮಕೃಷ್ಣ ಆಶ್ರಮದ ಒಳಗಡೆ? ಗೂಗಲ್ ವಿಲ್ ಗಿವ್ ಅಲ್ಲ ಇಳಿಸಿ ಪರವಾಗಿಲ್ಲ. ಗೂಗಲ್ ವಿಲ್ ಗಿವ್ ಓನ್ಲಿ ದ ಇನ್ಫಾರ್ಮೇಷನ್. ವೆನ್ ಯು ಕಮ್ ಟು ದಿಸ್ ಪ್ಲೇಸ್ ಆ್ಯಂಡ್ ಕನ್ವರ್ಟ್ ದಟ್ ನಾಲೆಜ್ ಇನ್ ಟು ವಿಸ್ಡಮ್, ದೆನ್ ಓನ್ಲಿ ಯು ಆರ್ ಅಕ್ವೈರ್ಡ್ ಸಮಥಿಂಗ್ ಇನ್ ದಿಸ್ ಲೈಫ್. ಅದಕ್ಕಾಗಿ ನಿಮ್ಮ 2 ಶಾಲೆ ಎಲ್ಲ ಅಧ್ಯಾಪಕರು, ಮುಖ್ಯೋಪಾಧ್ಯಾಪಕರು ಅಥವಾ ಹೆಡ್ ಮೇಡಮ್ಮು, ಟೀಚರ್ಸು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಲ್ಸೋ ಅಪ್ರಿಷಿಯೇಟ್ ದೇರ್ ಎಂಡಿವರ್ ಟು ಬ್ರಿಂಗ್ ದ ಚಿಲ್ಡ್ರನ್ ಹಿಯರ್ for a noble cause. Maybe you don't understand the noble cause, but still it is required. ಪ್ರಾರಂಭದಲ್ಲಿ ನಾನು ಇಲ್ಲಿ ಆಫೀಸಲ್ಲಿ ಕೂತಿದ್ದಲ್ಲ, ಇಲ್ಲಿ ವೇದ ಒಂದು ಭಾಗವನ್ನು ಉಚ್ಚಾರಣೆ ಮಾಡಿದ್ರು. ನಾನು ಹೇಳಬೇಕಾದ್ರೆ ಪರಿಸ್ಥಿತಿಗೆ ತಕ್ಕಂತೆ ವಿಚಾರಗಳನ್ನ ಹೇಳ್ತಾ ಹೋಗ್ತೇನೆ. ಅದು ಹೇಳಬೇಕಾದ್ರೆ ನನಗೊಂದು ವಿಚಾರ ಹೇಳಬೇಕು ಅಂತ. ಯಾಕಂದರೆ ನಿಮಗೆ ಎಷ್ಟೋ ವಿಚಾರ ತಿಳಿದೇ ಇರಲಿಲ್ಲ. ತಿಳಿಯುವಂಥ ಆಸಕ್ತಿ ಈಗ ವಂಡರ್ಫುಲ್ ಟೈಮ್. ಯು ಹ್ಯಾವ್ ಗಾಟ್ ಇಮೆನ್ಸ್ ಎನರ್ಜಿ, ಯು ಹ್ಯಾವ್ ಗಾಟ್ ವಂಡರ್ಫುಲ್ ಆಪರ್ಚುನಿಟಿ, ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಇನ್ಫಿನಿಟ್ ಟೈಮ್. ಮದುವೆ ಆದಮೇಲೆ ಆಗೋದಿಲ್ಲಪ್ಪ, ವಯಸ್ಸಾದ್ಮೇಲೆ ಆಗೋದಿಲ್ಲ ಓದೋಕ್ಕೆ. ಈಗೇನು ಓದ್ತಿರೋ ಅದೇ ನಿಮಗೆ ನಮ್ಮ ವಯಸ್ಸಲ್ಲಿ ಬರೋದು. ಯು ಹ್ಯಾವ್ ಇನ್ಫಿನಿಟ್ ಟೈಮ್, ಯು ಹ್ಯಾವ್ ಇನ್ಫಿನಿಟ್ ಎನರ್ಜಿ ಆ್ಯಂಡ್ ಇನ್ಫಿನಿಟ್ ಆಪರ್ಚುನಿಟೀಸ್. ಈ ಯುಗ ಈಸ್ ಎ ವಂಡರ್ಫುಲ್ ಆಪರ್ಚುನಿಟಿ. ದಯವಿಟ್ಟು ಏನು ಬೈಬೇಡಿ ಯಾವುದನ್ನು, ಸಮಾಜ ಸರಿ ಇಲ್ಲ, ಇಂಟರ್ನೆಟ್, ನೋ, ಯು ಆರ್ ನಾಟ್ ರೈಟ್. It's a wonderful opportunity. If you want to write a letter to Harvard University, Michigan, Massachusetts, MIT, Harvard, Oxford, you can sit here and write a letter through an email. In 1 minute it will be there. We used to wait for 3 months to get a letter from America. Yes, to opportunity. Why don't you think positively and take the opportunities and grow and be a good citizens to this country? Why not? ಈ ರೀತಿಯಾಗಿ ಆಲೋಚನೆ ಮಾಡೋಕ್ಕೆ ದಯವಿಟ್ಟು ಮೇಷ್ಟ್ರುಗಳು ಕೂಡ ಅದಕ್ಕೆ ಅವ್ರಿಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ದಯವಿಟ್ಟು ಗಮನ ಕೊಟ್ಟು ಎಳಿಸ್ಬೇಕು. ಆದ್ದರಿಂದ ಈ ಒಂದು ಯುಗದಲ್ಲಿ ಈ ಒಂದು ಉಪನ್ಯಾಸ ಈಗ ಬೆಳಗ್ಗೆ ಹೇಳಿದಲ್ಲ, ಅದು ಆಚಾರ್ಯೋಪದೇಶ ಅಂತ ಭಾಗವನ್ನು ಹೇಳಿದ್ದು. ಇದಕ್ಕೆ ಒಂದು ಕಥೆ ಇದೆ. ಕಥೆ ಅಂತಂದರೆ ಈಗ ರೀಸೆಂಟಾಗಿ ನಡೆದ ಕಥೆಗಳು, ನಾನು ಅದನ್ನು ಜೋಡಿಸಿ ನಿಮಗೆ ಇದರ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೇಳ್ತಾನೆ. ನೋಡಿ, ನಿಮಗೆಲ್ಲ 26/11 ಕೇಳಿದಿರಲ್ವಾ? 26/11 ಏನಾಯಿತು? ಮುಂಬೈನಲ್ಲಿ ಅಟ್ಯಾಕ್ ಆಯಿತು. ಬಹುಶಃ ನಾನು ಹೇಳಿದ ಮೇಲೆ ನಿಮ್ಗೆ ನೆನಪಾಗುತ್ತೆ, ಹೌದು ಆ ಥರದೊಂದು ಆಯಿತು ಅಂತ. ಮರ್ತೋಗಿರ್ತೀರಿ, ಯಾಕಂದ್ರೆ ನಮಗೇನು ಕಷ್ಟ ಗೊತ್ತಿಲ್ವಲ್ಲ. ವಿ ಹ್ಯಾವ್ ನಾಟ್, ಬೆಂಗಳೂರಿನವ್ರಿಗೆ ಭಾಳ ಕಷ್ಟ ಅನುಭವ ಆಗೋದು ಭಾಳ ಕಡಿಮೆ. ಬಿಹಾರ್ನಲ್ಲಿ ಇವತ್ತು ಹಾಫ್ ಆಫ್ ದ ಬಿಹಾರ್ ಹ್ಯಾವ್ ನೋ ಎಲೆಕ್ಟ್ರಿಸಿಟಿ. ನಾರ್ತನ್ ಒರಿಸ್ಸಾ ಸ್ಟಿಲ್ ದೇರ್ ಇಸ್ ನೋ ಪ್ರಾಪರ್ ಎಜುಕೇಷನ್. ನಾರ್ತನ್ ಆಂಧ್ರ ಪ್ರದೇಶ್ ಸ್ಟಿಲ್ ಆಫ್ ಲಾಟ್ ಆಫ್ ಪಾವರ್ಟಿ. ಉತ್ತರಾಖಂಡ್ ಸ್ಟಿಲ್ ದೇರ್ ಇಸ್ ನೋ ಎಜುಕೇಷನ್. If you get to Uttar Pradesh, maximum populated state in the country, but still lot of lack of education there. If you see the country, you will understand many things. 26/11 ಮುಂಬೈನೆಲ್ಲ ಆಯಿತು. ಈಗೆಲ್ಲ ನಾನು ಹೇಳಿದ್ನಲ್ಲ, ಈಗ ಮುಂಬೈಲಿ ಆದಮೇಲೆ ನೀವು ಬರ್ತೀವಿ. ನಮಗಂತೂ ಅದು ಅನುಭವನೇ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಇದೆಲ್ಲ ಆದಮೇಲೆ ಒಬ್ರಿಗೊಂದು ವಿಚಾರ ಬಂತು. ಯಾರಿಗೆ ವಿಚಾರ ಬಂತು ಗೊತ್ತೇನು? ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆ ಒಂದು ಆಲೋಚನೆ ಬಂತು. ಹಿಂದ್ಗಡೆ ದಯವಿಟ್ಟು ಗಮನ ಕೊಡಿ. ನಿಮ್ಗೆ ಇಷ್ಟ ಇಲ್ಲದರೂ ನಗೋದೇನು ಬೇಕಿಲ್ಲ, ಸುಮ್ಮನೆ ಕೂತ್ರು ಸಾಕು. ನನ್ನ ಗಮನ ಪ್ರತಿಯೊಬ್ಬ ಹುಡುಗನ ಕಣ್ಣು ನೋಡ್ತಿರ್ತೀನಿ ನಾನು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನ ಕಣ್ಣು ನೋಡಿದ್ರೆ ನಿನ್ನ ವ್ಯಕ್ತಿ ಏನು ಅಂತ ಹೇಳ್ಬೋದು. ಅದರಿಂದ ಗೊತ್ತಾಗತ್ತೆ ಒಂದು ವಿಚಾರ.
ಯಾರಿಗೆ ಆಸಕ್ತಿ ಇಲ್ಲ ಅಂದರೆ ಪರವಾಗಿಲ್ಲ, ಸುಮ್ಮನೆ ಕೂತ್ರೆ ಸಾಕು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಮುಂಬೈನಲ್ಲಿ 26/11 ಆದಮೇಲೆ ಎಲ್ಲ ಮರೆತ್ವಿ. ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಒಂದು ಚಿಂತೆ ಬಂತು. ಏನು ಚಿಂತೆ ಬಂತು? ಈ ಇಂಡಿಯನ್ಸ್ಗೆ ಇಷ್ಟೊಂದು ಕ್ಯಾಲಮಿಟೀಸ್ ನಡೀತಾ ಇರುತ್ತೆ, ಎಸ್ಪೆಷಲಿ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಈ ಥರ. ಹೌ ದೇ ಕೋಪ್ ಅಪ್ ವಿತ್ ದ ಸಿಚುಯೇಷನ್ಸ್ ಲೈಕ್ ದೀಸ್ ಅಂತ ಹಾರ್ವರ್ಡಲ್ಲಿ ಯೂಶಲಿ ಏನಂತ, ಯಾವಾಗಲೂ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಯಾವ ಥರ ಬೇಕಾದ್ರೂ ರಿಸರ್ಚ್ ಮಾಡ್ಬೋದು, ಹೀಗೆ ಮಾಡಬೇಕು ಅಂತ ಇಲ್ಲ. ಅಲ್ಲೊಬ್ಬ ಪ್ರೊಫೆಸರ್ ಇದ್ದಾನೆ, ಇಂಡಿಯನ್ ಪ್ರೊಫೆಸರ್, ಡಾಕ್ಟರ್ ದೇಶಪಾಂಡೆ ಅಂತ. ಆ ದೇಶಪಾಂಡೆ ಅವರು ಟೀಮ್ನ ಕರ್ಕೊಂಡು ಫ್ರಮ್ ಹಾರ್ವರ್ಡ್ ಹಿ ಕೇಮ್ ಟು ಇಂಡಿಯಾ ಆ್ಯಂಡ್ ಮುಂಬೈ. ಅವನಿಗೇನು ಕುತೂಹಲ ಇತ್ತು, ಮುಂಬೈನಲ್ಲಿ ಈ ಜನ ಹೇಗೆ ಅದನ್ನು ಅನುಭವಿಸಿದರು. ದೆನ್ ಹಿ ಟುಕ್ ಒನ್ ಹೋಟೆಲ್ ವಿಚ್ ವಾಸ್ ತಾಜ್ ಹೋಟೆಲ್. ನಿಮ್ಗೆ ನೆನಪಿರ್ಬೇಕು, ಬಹುಶಃ ಈಗ ನಮ್ಮ ಭಾರತ ದೇಶ ಎಷ್ಟೊಂದು ವಿಚಿತ್ರ ಪರಿಸ್ಥಿತಿ ಅಂತಂದರೆ, ಮೊನ್ನೆ ತಾನೇ 2 days ಬ್ಯಾಕ್ ಐ ವಾಸ್ ಲಿಸ್ನಿಂಗ್ ಟು ಎ ಟಾಕ್ ಬೈ ಎ ಫ್ರೆಂಚ್ ಪ್ರೊಫೆಸರ್, ಫ್ರಾನ್ಸಿಂದ ಬಂದಿಯಾನೆ. ಅವನೊಂದು ಟಾಕ್ ಕೊಡ್ತಾ ಇದ್ದ. ಏನರ ಬಗ್ಗೆ ಅಂತಂದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಿಯನ್ನೆಸ್, ಭಾರತೀಯತೆ ಅಂದರೆ ಏನು? ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಭಾರತದ ಬಗ್ಗೆ ಹೇಳಿರೋದು ಅತ್ಯಲ್ಪ. ವಾಸ್ಕೋಡಿಗಾಮಂಗೆ ನಮಗೆ ಸೀ ರೂಟು ಹುಡುಕೊಟ್ಟಿದ್ದು ಭಾರತೀಯರು. ಟಿಲ್ 15th century ಜಿಂಕನ್ನು ನಾವು ಡಿಸ್ಟಿಲ್ ಮಾಡ್ತಿದ್ದು ನಾವು. ಆಮೇಲೆ ವರ್ಲ್ಡ್ಗೆ ಏನೇನು ಮ್ಯಾಥಮೆಟಿಕ್ಸು, ಆಸ್ಟ್ರಾನಮಿ, ಇವತ್ತು ಫೇಮಸ್ ನೊಬೆಲ್ ಲಾರಿಯೇಟ್ ಇದ್ದಾನೆ, ದ ಬಯಾಲಜಿ ಆಫ್ ಲೈಫ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ನಾವು ಸ್ವಾಮಿಗಳಾದರೂ ಕೂಡ ನನಗೆ ಈ ಸೈನ್ಸ್ನ ಸ್ವಲ್ಪ ಆಸಕ್ತಿ ಜಾಸ್ತಿ ಅಂದರೆ ಸಾಕಷ್ಟು ಪುಸ್ತಕ ಓದ್ತಿರ್ತೀನಿ. ಬಯಾಲಜಿ ಆಫ್ ಲೈಫ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅವನು ಏನು ಬರ್ದಿಯಾನು ಗೊತ್ತೇನು? ಹೀ ಸ್ಟಡಿಡ್, ನಾವು ಪಂಚಾಂಗ ಬರ್ತೀವಿ, ಕೇಳಿದ್ರೆ ಪಂಚಾಂಗ ಅಂತ ನೀವು ಯುಗಾದಿಗೆ ಹೋಗಿ ತೊಗೊಂಬರ್ತೀರಿ ಹಿಂದೂಗಳು ಅಂತ ಅನ್ಸ್ಕೊಂಡಿದ್ರೆ. ಪಂಚಾಂಗ ಎತ್ಕೊಂಬಂದು ಮನೆಯಲ್ಲಿ ಬರಿತೀರ. ನಮ್ಮ ಟೆಲಿಸ್ಕೋಪ್ ಇಲ್ಲ, ಹಾರೋಸ್ಕೋಪ್ ಇಲ್ಲ, ಏನು ಸ್ಕೋಪು ಇಲ್ಲ, ಆದರೂ ಕೂಡ ಗ್ರಹಣ ಆಗುವಂಥ ಸಮಯ ಸರಿಯಾಗಿ ಬರೆದಿರ್ತೀವಿ. ವಿ ಹ್ಯಾವ್ ಪ್ರಾಪರ್ ಕ್ಯಾಲ್ಕುಲೇಷನ್. ಸೀಯಿಂಗ್ ದಿಸ್ ಕ್ಯಾಲ್ಕುಲೇಷನ್ ಅವನೇನು ಹೇಳ್ದ ಗೊತ್ತೇನು? ಟು ಕಮ್ ಟು ದಿಸ್ ಕ್ಯಾಲ್ಕುಲೇಷನ್ ಇಟ್ ನೀಡ್ಸ್ ಅಟ್ಲೀಸ್ಟ್ 30,000 ಆಫ್ ಸಿವಿಲೈಸೇಷನ್. Yes, quoted. You go to website and see. The biology of life ಅಂತ PDF ಫಾರ್ಮೆಟಲ್ಲಿ ಸಿಗುತ್ತೆ. ಗೂಗಲಲ್ಲಿ ಗೂಗಲ್ ಮಾಮನ್ನ ಕೇಳಿ ಬಯಾಲಜಿ ಆಫ್ ಲೈಫ್ ಅಂತ ಅವನು ಕೊಡ್ತಾನೆ. ನಮ್ಮದು 30,000 ವರ್ಷದ ಇತಿಹಾಸ ಇದ್ದರೆ ಮಾತ್ರ ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ ಸಾಧ್ಯ. ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ ನಿಮಗೆ ನಮ್ಮ ಭಾರತೀಯರ ಹೆಮ್ಮೆ ಹೀಗಿತ್ತು? ನಾವು ವಾಟ್ ಆರ್ ವಿ ಸೀಯಿಂಗ್ ಎನಿಥಿಂಗ್. ಅದಕ್ಕೆ ವಿವೇಕಾನಂದ ನಿವೇತಾಗ ಒಂದು ಮಾತು ಹೇಳ್ತಾರೆ, ಎನಿಥಿಂಗ್ ಆಫ್ ಈಸ್ಟರ್ನ್ ಆರಿಜಿನ್ ಯು ಅಕ್ಸೆಪ್ಟ್ ಆ್ಯಂಡ್ ಆರ್ಗ್ಯೂ, ಎನಿಥಿಂಗ್ ಆಫ್ ದ ವೆಸ್ಟರ್ನ್ ಆರಿಜಿನ್ ಯು ಆರ್ಗ್ಯೂ ಆ್ಯಂಡ್ ದೆನ್ ಅಕ್ಸೆಪ್ಟ್. ಅರ್ಥ ಆಗ್ತಾ ಇದೆಯಾ ಭಾಷೆ? ಸ್ವಲ್ಪ ಬೇಗ ಹೇಳೋದು, ನಾನು ತುಂಬ ನಿಧಾನಕ್ಕೆ ಹೇಳ್ತೇನೆ, ನೀವು ಹುಡುಗರು ಅಂತ, ನಂದು ಇನ್ನೂ ವೇಗವಾಗಿ ಬರುತ್ತೆ. ಯಾವ ಭಾರತೀಯ ವಿಚಾರ ಇದೆಯಲ್ಲ ಮೊದಲು ಒಪ್ಕೊಂಬಿಡು, ಆಮೇಲೆ ವಿಚಾರ ಮಾಡು. ವಿವೇಕಾನಂದ ನಿವೇತಾಗಿ ಹೇಳೋದು. ಯಾವುದು ಪಾಶ್ಚಾತ್ಯ ವಿಚಾರ ಇದೆಯಲ್ಲ ಮೊದಲು ಆರ್ಗ್ಯೂ ಮಾಡು, ಆಮೇಲೆ ಅಕ್ಸೆಪ್ಟ್ ಮಾಡು. ಬಿಕಾಸ್ ವಿ ಹ್ಯಾವ್ ಗಾಟ್ 30,000 years ಆಫ್ ಸಿವಿಲೈಸೇಷನ್. ಏನೇನೆಲ್ಲ ಆಗಿದೆ ಇದೆಲ್ಲ, ಎಷ್ಟು ವಿಚಾರ ನಮ್ಮಲ್ಲಿ ಅಡಗಿದೆ. ಒಂದು ಸಂಸ್ಕೃತ ಪಾಣಿನಿ, ಇವತ್ತು ನೀವು ಪಾಣಿನಿ ಸಂಸ್ಕೃತ ವ್ಯಾಕರಣವನ್ನು ಅಧ್ಯಯನ ಮಾಡಬೇಕು. ಯಾಕಂತ? ಬಿಕಾಸ್ ಮೇಧಾಶಕ್ತಿ ಇಲ್ಲ ನಮಗೆ, ಸ್ಟ್ರೆಸ್. ಒಂದು ಸೆಂಟೆನ್ಸ್ ಸಹ ಗಚ್ಚತಿ ಅಂತ ಹೇಳ್ಬೇಕಾದ್ರೆ ಸಹ ಅನ್ನೋದು ಯಾವ ಲಿಂಗ ಅಂತ ತಿಳಿಬೇಕು, ಪುಲ್ಲಿಂಗ. ಗಚ್ಚತಿ ಅಂದರೆ ಗಮ್ ಧಾತುದ ಗಚ್ಚತಿ ಲಕಾರವನ್ನು ತಿಳ್ಕೊಂಡಿರಬೇಕು. ಇಷ್ಟು ತಿಳಿಯದಿದ್ದರೆ ನೀವೊಂದು ಸೆಂಟೆನ್ಸ್ ಫಾರ್ಮೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಗಚ್ಚತಿ ಸಹ ಅಂತ ಬರಿಬೋದು. ಇಂಗ್ಲೀಷ್ನಲ್ಲಿ ಹಿ ಈಸ್ ಗೋಯಿಂಗ್, ಗೋಯಿಂಗ್ ಅಂದರೆ ಪ್ರಶ್ನೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಹಿ ಈಸ್ ಗೋಯಿಂಗ್ ಅನ್ನು ಉಲ್ಟಾ ಮಾಡಿದ್ರೆ, ಗೋಯಿಂಗ್ ಮಾಡಿದ್ರೆ ಇಟ್ ಬಿಕಮ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಬಟ್ ಇನ್ ಸಾನ್ಸ್ಕ್ರಿಟ್ ಗಚ್ಚತಿ ಸಹ ಗಚ್ಚತಿ ಬೋತ್ ಮೀನ್ಸ್ ದ ಸೇಮ್. ವಾಟ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್, ಇಂಡಿಜಿನಿಯಸ್ ಲ್ಯಾಂಗ್ವೇಜು. ಬಟ್ ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಹೇಳ್ತೀರಿ? ಸ್ಯಾಫ್ರನೈಸೇಷನ್. ಏನ್ರಿ ಭಾರತೀಯರ ಬಗ್ಗೆ? ಅದಕ್ಕೆ ಅವನು ಫ್ರೆಂಚ್ ಪ್ರೊಫೆಸರ್ ಹೇಳ್ತಾ ಇದ್ದ, ಭಾರತೀಯ ಇವತ್ತಿನ ವಿದ್ಯಾರ್ಥಿಗಳಿಗೆ ಭಾರತದ ಬಗ್ಗೆ ಕಲ್ಪನೆಯೇ ಇಲ್ಲ. ನಾವು ಗೋಳಾಕಾರ ವೃತ್ತಿ ಸಹ ಇದಂ ಭೂಮಿ, ಈ ಭೂಮಿ ವೃತ್ತಾಕಾರ ಅಂತ ಬರೆದಿತ್ತು. ಯಾವಾಗ? ಆರ್ಯಭಟ್ಟ ಆಗಲೇ ಬರ್ದ. 16th century ಗೆಲಿಲಿಯೋ ಹೇಳಿದಕ್ಕೆ ಜೈಲಿಗೆ ಹಾಕಿದರು. Do you have studied history? But before 1000 years before, we have already proclaimed, it's there in our Shastra. ವಿಮಾನ ಶಾಸ್ತ್ರ, ಭಾರದ್ವಾಜ ಮುನಿಗಳು ವಿಮಾನ ಶಾಸ್ತ್ರಕ್ಕೆ 14 ಸೂತ್ರಗಳನ್ನು ಬರೆದಿದ್ದಾರೆ. He has given a name of a plant which can be used as a fuel. ಇದನ್ನು IIT professors today have taken it for a research.
Out of 14 formulas, they can decipher only one. Another 13 we don't know, because we don't know the language called, which is Sanskrit. Germans took all our literature, and today they have very forward in automobile engineering. ಇದು ಎಷ್ಟೋ ವಿಚಾರ ಇದೆ, ನಾನು ಹೇಳಕ್ಕೆ ಹೋದರೆ ಗಂಟೆಗಟ್ಟಲೆ ಬೇಕಾಗುತ್ತೆ. ವಿಡಿಯೋಸ್ ಎಷ್ಟೋ ಬರ್ತಾ ಇದೆ. ಫಾರ್ಚುನೇಟ್ಲಿ ಟುಡೇ ಇಂಡಿಯನ್ಸ್ ಆರ್ ಅವೇರ್. ಇವತ್ತು ನಮ್ಮ ಶಾಸ್ತ್ರದ ಬಗ್ಗೆ ಶೇಷಾದ್ರಿಪುರಂ ನೆಕ್ಸ್ಟ್ ಸಂಡೇ ದೇರ್ ಇಸ್ ಸೆಮಿನಾರ್ ಇನ್ಫ್ಲುಯೆನ್ಸ್ ಆಫ್ ಇಂಡಿಯನ್ಸ್ ಆನ್ ಮಾಡರ್ನ್ ಟೆಕ್ನಾಲಜಿ ಅಂತ 2 days ಸೆಮಿನಾರ್ ಮಾಡ್ತಾಯಿದ್ದಾರೆ. ಎಷ್ಟು ಇದನ್ನೆಲ್ಲ ಅದಕ್ಕೆ ಹೇಳಿದ್ರು, ಭಾರತ ಬಗ್ಗೆ ಏನು ಕಲ್ಪನೆ ಇದೆ ನಿಮಗೆ? ವಾಟ್ ಎ ವಂಡರ್ಫುಲ್ ಕಂಟ್ರಿ. ಮ್ಯಾಕ್ಸಿಮಮ್ ಮೋಸ್ಟ್ ಪಾಪ್ಯುಲೇಟೆಡ್ ಹಿಂದೂಸ್ ಆರ್ ಇನ್ ಇಂಡಿಯಾ. Maximum population of Muslims in a non-Muslim country is in India. Maximum number of Sikhs staying in India. The oldest Jews are in India. Oldest Parsis are there in India. ಇದೆಲ್ಲ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಯಾಕಪ್ಪ ತಿಳ್ಕೊಳ್ಳೋದಿಲ್ಲ ನೀವು? ಎಷ್ಟು ಅದ್ಭುತವಾದ ಈ ದೇಶವನ್ನು ಬರೀ ಮೀಡಿಯಾನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಕೊಟ್ಟು ನೀವನ್ನು ತಗೊಂಡು ಇದನ್ನೇ ಸತ್ಯ ಅಂತ ತಿಳಿಬೇಡಿ, ಓಡಾಡಿ ಭಾರತವನ್ನು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬ ಭಾರತೀಯನು ಮಾಡಬೇಕಾದ 3 ಕರ್ತವ್ಯ ನಾ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇ ಇದು. ನಿಮ್ಗೆ ಅರ್ಥ ಆಗದೇ ಇದ್ದರೂ ಮೊದಲು ಮಾಡಿ. ನನ್ನ ವಯಸ್ಸಿಗೆ ಬಂದಮೇಲೆ ಹೇಳಿ, ನನಗೂ ತುಂಬ ವಯಸ್ಸಾಗಿದೆ, ನೋಡೋಕೆ ಸ್ವಲ್ಪ ಸಣ್ಣ ಕಾಣ್ಬೋದು, ಸಣ್ಣ ವಯಸ್ಸೇನಲ್ಲ. 89 I wrote my SLC examination, not now. ಇಫ್ ಯು ಸಿ, ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಎಷ್ಟೋ ಜನ ಈಗೆಲ್ಲ ಅಭ್ಯಾಸ, ನಾನು ಆಶ್ರಮ ಸೇರೋವರೆಗೂ ತಂದೆ ತಾಯಿಗಳ ನಮಸ್ಕಾರ, ಆಶ್ರಮಕ್ಕೆ ಸೇರೋ ದಿವಸವೂ ಕೂಡ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಆಶ್ರಮಕ್ಕೆ ಬಂದು ಸೇರ್ಕೊಂಡು 20 ವರ್ಷ ಆಯ್ತು ನಾನು ಆಶ್ರಮಕ್ಕೆ ಸೇರಿ. ಆಶ್ರಮಕ್ಕೆ ಬರಬೇಕಾದ್ರೆ ಕೂಡ ಇರೋ ಅಷ್ಟು ವರ್ಷಗಳು ಕೂಡ ತಂದೆ ತಾಯಿಗಳಿಗೆ ಪ್ರತಿನಿತ್ಯ ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು. ನಿಮ್ಮ ದೇವರಿಗೆ ನಮಸ್ಕಾರ ಮಾಡಲೇಬೇಕು. ನೀವು ನಮ್ಮದೇ ಇದ್ರೂ ಪರವಾಗಿಲ್ಲ ಕಣ್ರಿ. ಐಸೆ ಇಫ್ ಯು ಆರ್ ಅಥಿಸ್ಟ್, ಯು ಚಾಲೆಂಜ್. ಪರವಾಗಿಲ್ಲ, ದೇವ್ರ ನಂಬಿಕೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ದೇವ್ರಿಗೆ ನಮಸ್ಕಾರ ಮಾಡಬೇಕು. ಮಾಡಬಹುದು ಅಂತ ನಾನು ಹೇಳೋದಿಲ್ಲ, ಮಾಡಬೇಕು ಅಷ್ಟೇ. ಆಮೇಲೆ 3ನೇದು, ಈ ಅದ್ಭುತವಾದ ಭೂಮಿ ಇದೆಯಲ್ಲ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಸ್ ಟೈಮ್ ಗೋಸ್. ಈ ಅದ್ಭುತವಾದ ಒಂದು ಭಾರತ ದೇಶ ಇದೆಯಲ್ಲ, ಇದನ್ನು ನಮಸ್ಕಾರ ಮಾಡಬೇಕು. ದೀಸ್ 3 things ಯು ಹ್ಯಾವ್ ಟು ಡೂ. ಆಮೇಲೆ ಇನ್ನೊಂದು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ, ನಾನು 26/11 ಬರ್ತಾಯಿದ್ದೀನಿ ಈಗ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಶಾಲೆಯಲ್ಲಿ ನನಗೊಬ್ಬರು ವಿಜಯ ಹೈಸ್ಕೂಲ್ ಕಾಲೇಜಿಗೆ ಹೋಗ್ತಿರ್ತಾನಲ್ಲ ಶಾಲೆ ಮಕ್ಕಳಿಗೆ, ಅದಕ್ಕೆ ಅವ್ರ ಮೇಷ್ಟ್ರುಗಳೆಲ್ಲ ಹೇಳ್ತಾಯಿದ್ರು, ಸ್ವಾಮೀಜಿ ಸ್ನೇಹಿತನ ಕಂಡ್ರೆ ಮಾತೃ ಪ್ರೇಮ ನಮ್ಮ ಹುಡುಗರಿಗೆ, ಮೇಷ್ಟ್ರು ಕಂಡ್ರೆ ಮಾತೃ ಪ್ರೇಮ, ಸ್ನೇಹಿತರು ಕಂಡ್ರೆ ಭಾಳ ಪ್ರೀತಿ. ಏನು ಅಂತಂದರೆ, ಮೇಷ್ಟ್ರನ್ನ ಕೇಳ್ಬೇಕಾದ್ರೆ ಏನು ಕೇಳ್ತಾರೆ, ಅವನು ಬಂದನಾ? ವಿದ್ಯಾರ್ಥಿಗಳು ಕೇಳಿದ್ರು, ಅವನು ಬಂದನೋ? MSR PCR ಏನೋ ಒಂದು ಶಾರ್ಟ್ ಫಾರ್ಮ್ ಇರುತ್ತಲ್ಲ, PCR ಬಂದನೋ ಅಂತಂದರೆ, ಇವು ಬಂದ ಅಂತ ಯಾರಿಗೆ ಹೇಳ್ತೀವಿ? ಮಕ್ಳಿಗೆ ನಾವು ಏಕವಚನ ಉಪಯೋಗಿಸ್ತೀವಿ. ಅದಕ್ಕೆ ಮಾತೃ ಪ್ರೇಮ. ಮೇಷ್ಟ್ರು ಕಂಡ್ರೆ, ಇವನು ಚಿಕ್ಕ ಅಂತಾನೆ ಮೇಷ್ಟ್ರು. ಸ್ನೇಹಿತನ ಕಂಡ್ರೆ, ಏನಮ್ಮ ಚೆನ್ನಾಗಿದೆಯಾ? ಈಗ ನಿಮ್ಮ ಭಾಷೆ, ವಿದ್ಯಾರ್ಥಿಗಳ ಭಾಷೆ, ಸ್ನೇಹಿತರು ಮಾತಾಡೋಂಥ ಭಾಷೆ ಇದು. ಅದಕ್ಕೆ ಹ್ಯಾವ್ ಯು ಗ್ರೋನ್ ಸೋ ಮಚ್ ಟು ಟೇಕ್ ಏಕವಚನ ವಿತ್ ಯುವರ್ ಎಲ್ಡರ್ಸ್? ಅಷ್ಟು ಬೆಳೆದು ಬಿಟ್ಟಿದ್ದೀರಾ ನೀವೆಲ್ಲ ವಿದ್ಯಾರ್ಥಿಗಳು. ಆಫ್ಟರ್ ಆಲ್ ಒಂದು ಫಿಸಿಕ್ಸ್ ಪಾಸ್ ಮಾಡೋಕ್ಕೆ ವರ್ಷ ಎಲ್ಲ ಪಾಠ ಮಾಡಿದ್ರು 100ಕ್ಕೆ 100 ತೊಗೊಂಡ್ರೆ ಅದಕ್ಕೊಂದು ಅವಾರ್ಡ್ ಕೊಡಬೇಕು ನಿಮಗೆ. ಏನು ರೀ ಅವಾರ್ಡ್ ಕೊಡಬೇಕು 100 ತೊಗೊಂಡಿದ್ದಕ್ಕೆ? 365 ದಿವಸ ಶಾಲೆ ಇದೆ, 365 ದಿವಸ ಪಾಠ ಮಾಡ್ತಾರೆ, ಬ್ಯಾಡ್ದಕ್ಕೆ ಟ್ಯೂಷನ್ಗೆ ಬೇರೆ ಹೋಗ್ತೀರಾ, 50,000 ನಿಮ್ಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಇಂಟರ್ನೆಟ್ ಇದೆ, ಸ್ಕೂಲ್ ಇದೆ, ಶಾಲೆ ಇದೆ, 28 ಜನ ಮೇಷ್ಟ್ರು ನಿಮ್ಮ ಹಿಂದೆ ನಿಂತ್ಕೋಬೇಕು, ಅಪ್ಪ ಅಮ್ಮ ಹಾರ್ಲಿಕ್ಸ್ ಕೊಟ್ಟು ಬೆಳಗ್ಗೆ ಎಬ್ಬಿಸ್ಬೇಕು. ಇಷ್ಟು ಮಾಡಿ 100ಕ್ಕೆ 100 ತೊಗೊಳೋದ್ರಲ್ಲಿ ಏನಿದೆ ಇದು? ಇಫ್ ಯು ಹ್ಯಾವ್ ಟೇಕನ್ ದಟ್ 100 ವಿತೌಟ್ ಎ ಟೆಕ್ಸ್ಟ್ ಬುಕ್, ಐ ಹ್ಯಾವ್ ಅಪ್ರಿಷಿಯೇಟೆಡ್ ಯುವರ್ ನಾಲೆಡ್ಜ್. ಆಫ್ಟರ್ ಆಲ್ ಯು ಹ್ಯಾವ್ ಎ ಟೆಕ್ಸ್ಟ್ ಬುಕ್, ಯು ಹ್ಯಾವ್ ಎ ಪ್ಯಾಟ್ರನ್ ಟು ರೀಡ್. ಪ್ಯಾಟ್ರನ್ ಇಲ್ಲ ಅಂದರೆ ಟೆನ್ಷನ್ ಆಗ್ಬಿಟ್ಟು, ಯೂಸಲ್ಲಿ ಪ್ಯಾಟ್ರನ್ ಚೇಂಜ್ ಆಗೋಗ್ಬಿಡ್ತು. ಯಾಕೋ ಮಾರ್ಕ್ಸ್ ಕಡಿಮೆ, ಪ್ಯಾಟ್ರನ್ ಚೇಂಜ್ ಆಗೋಯ್ತು. ಪ್ಯಾಟ್ರನ್ ಚೇಂಜ್ ಆಗೋಕ್ಕೂ ನಿನ್ನ ಬುದ್ಧಿಗೂ ಏನು ಸಂಬಂಧ ಇಲ್ವಾ? ವಾಟ್ ನಾಲೆಜ್ ಹ್ಯಾವ್ ಯು ಗೈನ್ಡ್ ಔಟ್ ಆಫ್ ಆಲ್ ಯುವರ್ ಟೆಕ್ಸ್ಟ್ ಬುಕ್ ನಾಲೆಜ್? ಅದಕ್ಕೆ ಮೇಷ್ಟ್ರ ಕಂಡ್ರೆ ಗೌರವವನ್ನು ಬೆಳೆಸ್ಕೊಳ್ಳಿ. ಬಹುಶಃ ನೀವು ಭಾಳ ಅವ್ರಿಗಿಂತ ಬುದ್ಧಿವಂತರಾಗಿದ್ದರೂ ಒಂದು ಪ್ರೇಮದಿಂದ ಆದರೂ ಗೌರವವನ್ನು ಇಟ್ಕೊಳ್ಳಿ. ನನಗೆ ಗೊತ್ತಿದೆ ನಮ್ಮ ಮೇಷ್ಟ್ರು ಸ್ವಲ್ಪ ಕಡಿಮೆ ಗೊತ್ತಿದೆ, ಆದರೂ ಗೌರವಿಸ್ತೇನೆ ಅಂತ ಹಾಗಾದರೂ ಇಟ್ಕೊಳ್ಳಿ. ಕೆಲವರು ಯಾರಾದರೂ ಆ ಥರ ಇದ್ದರೆ ಬುದ್ಧಿವಂತರು, ಇಲ್ಲಿ ಮೇಷ್ಟ್ರಿಗಿಂತ ಹೆಚ್ಚಿಗೆ ತಿಳಿದವರಾದರೆ ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು ಅಂತಾದರೂ ಒಂದು ಗೌರವವನ್ನು ಇಟ್ಕೊಳ್ಳಿ. ಇದು ಬಹಳ ಮುಖ್ಯವಾದ ಭಾರತ ದೇಶದ ಬಗ್ಗೆ, ತಂದೆ ತಾಯಿ ಬಗ್ಗೆ, ದೇವರ ಮೇಲೆ, ನಿಮಗೆ ಪಾಠ ಮಾಡಿದಂಥ ಗುರುಗಳ ಬಗ್ಗೆ
ಎಷ್ಟು ಕೂಡ ನಿಮಗೆ ಪ್ರತಿನಿತ್ಯ ನೆನೆಸ್ಕೊಂಡೆ ಜೀವನ ನಡೆಸಬೇಕು. ಅದರ್ವೈಸ್ ಯು ಆರ್ ನಾಟ್ ಎ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಯು ಕ್ಯಾನ್ ಬಿ ಸಿಟಿಸನ್ ಆಫ್ ಎನಿ ಕಂಟ್ರಿ ಬಿಕಾಸ್ ಯು ಕ್ಯಾನ್ ಗೆಟ್ ಅಮೆರಿಕನ್ ಸಿಟಿಸನ್ಶಿಪ್, ಕೆನಡಿಯನ್ ಸಿಟಿಸನ್ 5 years ಕೊಟ್ಟರೆ ಗ್ರೀನ್ ಕಾರ್ಡ್ ಕೊಟ್ಟರೆ ಇನ್ನು ಸ್ವಲ್ಪ ವರ್ಷ ಕೆಲಸ ಮಾಡಿದ್ಮೇಲೆ ಸಿಟಿಸನ್ಶಿಪ್ ಕೊಡ್ತಾರೆ ನಿಮಗೆ. ಆಮೇಲೆ ಇಷ್ಟಾದಮೇಲೆ ಈಗ ನಾನು 26/11 ಬರ್ತೇನೆ. ಇಲ್ಲಿ ಮುಂಬೈಗೆ ಬಂದರು, ತಾಜ್ ಹೋಟೆಲ್ಗೆ ಸೆಲೆಕ್ಟ್ ಮಾಡಿದ್ರು. ತಾಜ್ ಹೋಟೆಲ್ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತಂದರೆ, ನಿಮ್ಗೆ ಅದು ಹೇಳಿದ್ರಲ್ಲ, ಅದು ಬ್ರಿಟಿಷ್ ನ್ಯಾವಲ್ ಯಾಚ್ ಕ್ಲಬ್ ಅಂತಿತ್ತು ಮುಂಚೆ, 100 years ಬಿಫೋರ್. ಬ್ರಿಟಿಷ್ ಯಾಚ್ ಕ್ಲಬ್ ಅಥವಾ ನ್ಯಾವಲ್ ಯಾಚ್ ಕ್ಲಬ್, ಅಲ್ಲಿ ಟಾಟಾ, ಜಮ್ಶೆದ್ ತಾತ ಅವ್ರ ತಾತ ಅವನು ಈ ಕ್ಲಬ್ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ. ಏನು ಅವ್ರೇನು ಹೇಳಿದ್ರು, ನೋ ಎಂಟ್ರಿ ಟು ಇಂಡಿಯನ್ ಡಾಗ್ಸ್ ಅಂತ ಒದ್ದು ಹೊರಗಡೆ ಹಾಕಿದ್ದಕ್ಕೆ ಅವ್ನು ಚಾಲೆಂಜ್ ಮಾಡಿದ್ದು. ಐ ವಿಲ್ ಬ್ರಿಂಗ್ ಔಟ್ ಎ ಗ್ರೇಟ್ ಕಮ್ಯುನಿಟಿ ಥ್ರೂ ವಿಚ್ ನೀವು ಕೂಡ ನನ್ನ ಕಾಲಕ್ಕೆ ಬರಬೇಕು ಅಂತ ಹೀ ಸ್ಟಾರ್ಟೆಡ್. ಈ ತಾಜ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದು ಅದೇ ಒಂದು ಕಾರಣಕ್ಕೆ. ಈವನ್ ಯು ಶುಡ್ ನೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದು ಅವ್ರದ್ದೇ, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಇನ್ಸ್ಪೈರ್ಡ್ ಹಿಮ್ ಆನ್ ದ ವೇ ಟು ಯುರೋಪಲ್ಲಿ ಹೋಗ್ಬೇಕಾದ್ರೆ ಶಿಪ್ಪಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡೋತ್ತಿಗೆ ಹಿ ವಾಸ್ ಗೋಯಿಂಗ್ ಟು ಯುರೋಪ್. ಅದಕ್ಕೆ ಕೇಳಿದ, ವೈ ಡೋಂಟ್ ಯು ಸ್ಟಾರ್ಟ್ ಎ ಇನ್ಸ್ಟಿಟ್ಯೂಷನ್ ಹಿಯರ್ ಸೊ ದಟ್ ಯು ಕ್ಯಾನ್ ಬ್ರಿಂಗ್ ಔಟ್ ಪೀಪಲ್ ಫಾರ್ ದಿಸ್ ಕಂಟ್ರಿ, ಡೋಂಟ್ ಡಿಪೆಂಡ್ ಆನ್ ಅದರ್ ಕಂಟ್ರೀಸ್ ಅಂತ ಹೇಳಿದ್ದು. ಅದಕ್ಕೋಸ್ಕರ ಅವ್ನು 2 ಕೆಲಸ ಮಾಡಿದೆ. ಜಮ್ಶೆದ್ಪುರಲ್ಲಿ ಟಾಟಾ ಐರನ್ ಸ್ಟೀಲ್ ಫ್ಯಾಕ್ಟ್ರಿ ಓಪನ್ ಮಾಡ್ದೆ, ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವೆಬ್ಸೈಟ್ ಓಪನ್ ಮಾಡಿದೆ. ಇಲ್ಲಿ ಅವರ್ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದ ಅಂತ ಈ ಚಿತ್ರ ಬರುತ್ತೆ ನಿಮಗೆ. ಇದನ್ನು ಅವನಿಗೆ ಬ್ರಿಟಿಷ್ ನ್ಯಾವಲ್ ಯಾಚ್ ಕ್ಲಬ್ ಅಗೇನೆಸ್ಟಾಗಿ ತಾಜ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದು. ತಾಜ್ ಗ್ರೂಪ್ ಬಂದ ಮೇಲೆ ಈಗ 26/11 ಕ್ರೈಸಿಸ್ ಆಯಿತು. ಇವನೇನು ಮಾಡ್ದ, ಅವತ್ತು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ. ಏನು ಸ್ಟ್ಯಾಟಿಸ್ಟಿಕ್ಸು, ಎಷ್ಟು ಜನ ಗೆಸ್ಟ್ ಇದ್ದರು, ಎಷ್ಟು ಜನ ಅಲ್ಲಿ ವರ್ಕಿಂಗ್ ಪೀಪಲ್ ಸ್ಟಾಫ್ ಇದ್ದರು. ಅವತ್ತು ರಾತ್ರಿ ಅರೌಂಡ್ 8 or 8:30, 9 o'clock ಕ್ರೈಸಿಸ್ ಸ್ಟಾರ್ಟ್ ಆಗಿದ್ದು, ಫೈರಿಂಗ್. ಇವನು ಬರ್ಕೊಂಡಾಗ ಅಪ್ರಾಕ್ಸಿಮೇಟ್ಲಿ 1200 ಸ್ಟಾಫ್ ಮೆಂಬರ್ಸ್ ಇದ್ದರು. ರಿಸೆಪ್ಷನಿಸ್ಟು, ಚೆಫು ಎಲ್ಲ ಸೇರಿ, ವಾರ್ಡ್ ಬಾಯ್ಸು ಎಲ್ಲ. ಗೆಸ್ಟ್ ಎಷ್ಟು ಜನ ಇದ್ದರು, ಅಪ್ರಾಕ್ಸಿಮೇಟ್ಲಿ 600 to 700. ಕೆಲವರು ರೂಮ್ಸಲ್ಲಿದ್ದರು, ಕೆಲವರು ಹೋಟೆಲಲ್ಲಿದ್ದರು. ಸೊ ಟೋಟಲ್ ಸ್ಟ್ರೆಂತ್ ವೆನ್ ದ ಅಟ್ಯಾಕ್ ಟುಕ್ ಪ್ಲೇಸ್ ವಾಸ್ ಅಪ್ರಾಕ್ಸಿಮೇಟ್ಲಿ 1800. ಅದಕ್ಕೆ ಎಲ್ಲೇ ಒಂದು ಕ್ಯಾಲಾಮಿಟಿ ಆದರೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಏನು, ಸ್ಟ್ಯಾಟಿಸ್ಟಿಕಲ್ ಡೇಟಾ ಏನು, ಸಪೋಸ್ ಲೆಟಸ್ ಸೇ ಆಗಲ್ಲ, ಭಾವಸಕ್ಕೇನು ಇಲ್ಲೊಂದು ಬಾಂಬ್ ಬಿತ್ತಪ್ಪ, ಎಷ್ಟು ಜನ ಕೂತಿರ್ತಾರೆ ಇಲ್ಲಿ ಸ್ವಾಮಿಗಳ ಮಾತು ಕೇಳೋಣ ಅಂತ. ಸ್ಟ್ಯಾಟಿಸ್ಟಿಕಲಿ ಏನು, 90 ಜನ ಓಡ್ತಾರೆ. 100 ಜನದಲ್ಲಿ 90% ಆಫ್ ಪೀಪಲ್ ವಿಲ್ ರನ್ ಅವೇ. ಇನ್ನು 5 ಜನ ಭಯಕ್ಕೆ ಓಡ್ಲಿಕ್ಕೆ ಆಗದೆ ಇಲ್ಲೇ ಕೂತಿರ್ತಾರೆ. ಇನ್ನು 5 ಜನ ಸ್ವಲ್ಪ ಧೈರ್ಯವಂತ ಇರಬಹುದು, ಅವ್ರು ಸ್ವಲ್ಪ ನಿಲ್ತಾರೆ. ಔಟ್ ಆಫ್ 100, 90 ವಿಲ್ ರನ್ ಅವೇ, 5 people ವಿಲ್ ಬಿ ಇನ್ ಎ ಸೆಮಿ ಕಾನ್ಷಿಯಸ್ ಸ್ಟೇಟ್, ಐದರ್ ಟು ಗೋ ಆರ್ ನಾಟ್ ಟು ಗೋ, ಸಿಟ್ ಆರ್ ನಾಟ್ ಟು ಸಿಟ್. ನೀವೆಲ್ಲ ಹೇಳ್ತಿರಲ್ಲ, ಹೇಳ್ಬೇಕೋ ಮಲಗಬೇಕು, ಓದಬೇಕೋ ಬಿಡಬೇಕು ಅಂತ. ಎಕ್ಸಾಮ್ ದಿವಸ ಮಾತ್ರ ಓದಬೇಕು ಅಂತ ನೆನಪಾಗುತ್ತೆ. IPL ಮ್ಯಾಚ್ ಇದ್ದರೆ ಆಮೇಲೆ ಓದೋಣ ಅಂತಾಗುತ್ತೆ. ಅದಕ್ಕೆ ಇವರು ಹಾಗೆ ಕನ್ಫ್ಯೂಷನ್ನು. ಸೊ ಅದಕ್ಕೆ ಏನು ಮಾಡಿದ್ರು, ಇಲ್ಲಿ 1200 ಸ್ಟಾಫ್ ಮೆಂಬರ್ಸು, 600 ಗೆಸ್ಟ್ ಬಿಟ್ಬಿಡಿ. ಈ 1200 ಜನ ಸ್ಟಾಫ್ ಮೆಂಬರ್ಸಲ್ಲಿ ಎಷ್ಟು ಜನ ಉಳ್ಕೊಂಡ್ರು, ಎಷ್ಟು ಜನ ಓಡೋದ್ರು, ಎಷ್ಟು ಜನ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಕೈ ಹಾಕಿದರು. ಅಲ್ಲಿ ರಿಜಿಸ್ಟರ್ ತೆಗೆದ್ರೆ ಅವತ್ತು 1200 ಜನದಲ್ಲಿ ಅಪ್ರಾಕ್ಸಿಮೇಟ್ಲಿ 90% ಅಂದರೆ 1080 ಜನ ಓಡೋಗಿಬಿರಬೇಕು. ಇನ್ನೊಂದು 100 ಜನ 120 ಜನ ಅಲ್ಲಿರಬೇಕಾಗಿತ್ತು. ಆದರೆ 1200 ಜನ ಸ್ಟಾಫ್ ಮೆಂಬರ್ಸಲ್ಲಿ 1200 ಜನ ಅಲ್ಲೇ ನಿಂತಿದ್ರು, ಒಬ್ಬರು ಓಡೋಗಲಿಲ್ಲ. ಇವ್ರಿಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಧೈರ್ಯನ ನಮ್ಮ ಇಂಡಿಯನ್ಸ್ಗೆ. ಇದು ನಿಮ್ಮ ನ್ಯೂಸ್ ಪೇಪರಲ್ಲಿ ಯಾರು ಪಬ್ಲಿಷ್ ಮಾಡಿದ್ರೆ ಬರೀ ಬಾಂಬ್ ಹಾಕಿದ್ರು ಹೇಳಿದ್ರು ಅಷ್ಟೇ. ಸೊ ಅವ್ನಿಗೆ ಆಶ್ಚರ್ಯ ಆಯಿತು, ಇದೇನು ಇಷ್ಟೊಂದು. 9 o'clockಗೆ ಅವರು ಫೈರಿಂಗ್ ಸ್ಟಾರ್ಟ್ ಮಾಡಿದಾಗ ಎಂಟ್ರೆನ್ಸಲ್ಲಿ ಇಬ್ಬರು ರಿಸೆಪ್ಷನಿಸ್ಟು, ಲೇಡಿ ರಿಸೆಪ್ಷನಿಸ್ಟು, 25 ವಯಸ್ಸು ಇಬ್ಬರು ಮಹಿಳೆಯರು ಕೂತ್ಕೊಂಡಿದ್ದಾರೆ. ರಾತ್ರಿ 9ರಿಂದ ಆ ಜಾಗದಿಂದ ಅಲ್ಲಾಡದೆ ಬೆಳಗ್ಗೆ 4 ಗಂಟೆವರೆಗೂ ರಿಸೆಪ್ಷನಲ್ಲೇ ಕೂತಿದ್ದಾರೆ. ಫೈರಿಂಗ್ ನಡೀತಾ ಇದೆ, ಬಾಂಬಿಂಗ್ ಆಗ್ತಾ ಇದೆ. ದೇ ಹ್ಯಾವ್ ನಾಟ್ ಮೂಡ್ ಫ್ರಮ್ ದಟ್ ಪ್ಲೇಸ್. 25 ವಯಸ್ಸು ಮಹಿಳೆಯವರು. ಅದು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಇರ್ತಕ್ಕಂಥ ಒಂದು 106 ರೂಮ್ಗೆ, ಪ್ರತಿ ರೂಮ್ಗೆ ಕಾಲ್ ಮಾಡಿ, ಯೂಶಲಿ ಈಗೆಲ್ಲ ಹೊಸ ಸಿಸ್ಟಮ್, ಮುಂಚೆ ಅದು ಭಾಳ ಬಂದಾಗ ಸಿಸ್ಟಮ್ ಇತ್ತೇನು, ಕೀ ಸಾಕೆಟಲ್ಲಿ ಹಾಕಿದರೆ ಲೈಟ್ಸ್ ಆನ್ ಆಗುತ್ತೆ, ಸಾಕೆಟಲ್ಲಿ ಕೀ ತೆಗೆದ್ರೆ ಆಫ್ ಆಗುತ್ತೆ. ಈಗ ಎಲ್ಲ ಹೋಟ್ಲಲ್ಲಿ ಮಾಡ್ತಾರೆ, ಮುಂಚೆ 5 star ಹೋಟ್ಲ್ ಮಾತ್ರ ಇತ್ತು.
ಇವಳೇನು ಮಾಡ್ತಾಳೆ, ಕಾಲ್ ಮಾಡಿಬಿಟ್ಟು ಎಲ್ಲ ರೂಮ್ಗೆ ಹೇಳ್ತಾರೆ, ಪ್ಲೀಸ್ ರಿಮೂವ್ ದ ಕೀ ಫ್ರಮ್ ದ ಸಾಕೆಟ್, ವಿ ಹ್ಯಾವ್ ಎ ಟೆರರಿಸ್ಟ್ ಅಟ್ಯಾಕ್, ಪ್ಲೀಸ್ ರಿಮೂವ್ ದ ಕೀ ಫ್ರಮ್ ದ ಸಾಕೆಟ್. ಎವ್ರಿ ರೂಮ್ಗೆ ಕಾಲ್ ಮಾಡ್ತಾ ಇದ್ದಾರೆ ಅವರಿಬ್ಬರು. ಆ ಕ್ರೈಸಿಸಿಗೆ ಬಂದಂಥ ಎಲ್ಲ ಫೋನ್ ಕಾಲ್ಸ್ ಆನ್ಸರ್ ಮಾಡ್ತಾರೆ ಬೆಳಗ್ಗೆ 4 ಗಂಟೆವರೆಗೂ. ಇಬ್ಬರು ಹುಡುಗಿರು. ಇದಾದಮೇಲೆ ಕ್ರೈಸಿಸಿಗೆ ಫೈರಿಂಗ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಏನು ಮಾಡಿದ್ರು, ಎಲ್ಲ ಗೆಸ್ಟನ್ನು ಕರ್ಕೊಂಡು ಹೋಗಿ ಕಿಚನ್ಲಿ ಏರ್ ಡಕ್ಟ್ ಅಂತಿರುತ್ತೆ, ಅಲ್ಲೆಲ್ಲ ಏರ್ ಡಕ್ಟ್ ತುಂಬ ದೊಡ್ಡದಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಇರಲ್ಲ, ಯಾಕಂದ್ರೆ ಅಂಥ ಹೊಗೆ ಬರಲ್ಲ. ಆ ಏರ್ ಡಕ್ಟ್ ಮುಂದೆ ಎಲ್ಲರನ್ನೂ ಹೊರಗಡೆ ಕಳಿಸ್ತಾ ಇದ್ದಾರೆ ಏಣಿ ಹಾಕಿ. ಈ ಟೆರರಿಸ್ಟ್ಗೆ ಯಾರೋ ಹೋಗಿ ಹೇಳಿದರು, ಏರ್ ಡಕ್ಟಿಂದ ಎಲ್ಲ ಹೊರಗಡೆ ಎಸ್ಕೇಪ್ ಆಗ್ತಾ ಇದ್ದಾರೆ. ದೇ ಎಂಟರ್ ದ ಕಿಚನ್, ಸ್ಟಾರ್ಟೆಡ್ ಫೈರಿಂಗ್. ಇವ್ರು ಏನು ಮಾಡಿದ್ರು, ಸ್ಟಾಫು ಪ್ರತಿಯೊಬ್ಬರು ಹ್ಯೂಮನ್ ಚೈನ್, ಯಾರು ಎಲ್ಲ ಸ್ಟಾಫ್ ಮೆಂಬರ್ಸ್ ಒಬ್ರಿಗೊಬ್ರಿಗೆ ಅಡ್ಡ ನಿಂತ್ಕೊಂಡು ಗೆಸ್ಟ್ಗಳನ್ನು ಎಸ್ಕೇಪ್ ಆಗಿಬಿಡ್ತಾ ಇದ್ದಾರೆ. ಇವರೆಲ್ಲ ಬುಲೆಟ್. ಸತ್ತಂಥ 32 ಜನದಲ್ಲಿ 30 ಜನ ತಾಜ್ ಹೋಟೆಲ್ ಸ್ಟಾಫ್. ಹ್ಯೂಮನ್ ಚೈನಾಗಿ ನಿಂತ್ಕೊಂಡು ಬುಲೆಟನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಗೆಸ್ಟ್ಗಳನ್ನೆಲ್ಲ ಎಸ್ಕೇಪ್ ಆಗಲಿಕ್ಕೆ ಅವಕಾಶ ಕೊಟ್ಟರು. ಇದನ್ನು ಕಂಡು ಅವರಿಗೆ ಇದೇನು ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್? ಎಲ್ಲ 20-22 ವರ್ಷದ ಹುಡುಗರು. ಅದಕ್ಕೆ ಅವನು ಹೋಗಿ HR ಡಿಪಾರ್ಟ್ಮೆಂಟ್ಗೆ ಹೋಗಿ ಅವನು ತೆಗೆದ, ವಾಟ್ ಈಸ್ ದ ಐಡಿಯಲ್ ಆಫ್ ಯುವರ್ ಗೆಸ್ಟ್ ಕೀಪಿಂಗ್? ಅವನು ಮೇಲ್ಗಡೆ ದೊಡ್ಡದಾಗಿ ಬರೆದಿದೆ ಅಂತೆ, ಅತಿಥಿ ದೇವೋ ಭವ. ನೀವೀಗ ಹೇಳಿದಲ್ಲ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದು ನಮ್ಮ ಸಂಸ್ಕೃತಿ ರೀ. ದಿಸ್ ಇಸ್ ಅವರ್ ಕಲ್ಚರ್. ಅತಿಥಿ ದೇವೋ ಭವ ಯಾವ ಥರ ಬರೋದು? ಕೃಷ್ಣ ಯಜುರ್ವೇದದಲ್ಲಿ ಆಚಾರ್ಯೋಪದೇಶ. ಇದು ಯಾವ ಆಚಾರ್ಯೋಪದೇಶ? 12 ವರ್ಷ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ಪಾಠವನ್ನು ಮುಗಿಸಿ ಬೀಳ್ಕೊಡುಗೆ ಸಮಾರಂಭ, ಸೆಂಡ್ ಆಫ್ ಪಾರ್ಟಿ. ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ನೀವು ಸೆಂಡ್ ಆಫ್ ಪಾರ್ಟಿ ಕೇಕ್ ಕಟ್ ಮಾಡಿ ಹೌ ಆರ್ ಯು ಬಾಯ್ ಟಾಟಾ ಅಲ್ಲ. ವಾಟ್ ವಾಸ್ ಅವರ್ ಸೆಂಡ್ ಆಫ್ ಪಾರ್ಟಿ? ಏನು ಸೆಂಡ್ ಆಫ್ ಪಾರ್ಟಿ ಅಂತಂದರೆ, ಗುರುಗಳು ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ತಂದೆನ ಗುರು ದೇವರಾಗಿ ನೋಡು, ತಾಯಿಯನ್ನು ದೇವರಾಗಿ ನೋಡು, ಗುರುವನ್ನು ದೇವರಾಗಿ ನೋಡು, ಬಂದಂಥ ಅತಿಗಳನ್ನು ದೇವರಾಗಿ ನೋಡ. ಏನಪ್ಪ ಅಲ್ಲ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಆಫ್ ದಿಸ್ ಕಂಟ್ರಿ? ಯು ನೀಡ್ ಲಿಟಲ್ ಮೆಚುರಿಟಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಂಟ್ರಿ. ಈ ಭಾವನೆ ಅಷ್ಟು ವರ್ಷದಿಂದ ತಗೊಂಡು, ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಎ ಹೋಟೆಲ್. ಕಲ್ಪಿಸ್ತೀರಾ? ಕ್ಯಾನ್ ಯು ಇಮ್ಯಾಜಿನ್ ಎ ಹೋಟೆಲ್ ಈ ಆದರ್ಶವನ್ನು ಇಟ್ಕೊಳ್ಳೋದು? ತಾಜ್ ಹೋಟೆಲ್ ಆದರ್ಶ ಇದು. ದಟ್ಸ್ ಮೇ ಇದೆ. ಅದಕ್ಕೆ ಅವನೇನು ಮಾಡ್ದ, ತಾಜು ನಮ್ಮ ಟಾಟಾ, ಹಿ ವಿಲ್ ನೆವರ್ ಟೇಕ್ ಪೀಪಲ್ ಫ್ರಮ್ ಸಿಟಿ ಅಂತೆ. ಚಂಡೀಗಢ್, ಡೆಲ್ಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಇವ್ರು ಯಾರನ್ನೂ ತೊಗೊಳಲ್ವಂತೆ. ಬಿಕಾಸ್ ಸಿಟಿ ಪೀಪಲ್ ಆರ್ ಮೋಸ್ಟ್ ಪೊಲ್ಯೂಟೆಡ್ ಮೈಂಡ್ ಸೆಟ್. ಪೊಲ್ಯೂಟೆಡ್ ಪೀಪಲ್ ಅಲ್ಲ, ಪೊಲ್ಯೂಟೆಡ್ ಮೈಂಡ್ ಸೆಟ್. ಅದಕ್ಕೆ ಅವನು ತೊಗೊಳ್ಳಿಲ್ಲ ಅಂತ. ಅದಕ್ಕೆ ಅವನೇನು ಮಾಡ್ದ, ಸಬರ್ಬ್ಸಿಗೆ ಹೋಗ್ಬಿಟ್ಟು ಯಾರ ಕ್ಯಾಂಡಿಡೇಟ್ ಇದನ್ನ ಅವ್ನ ತಂದೆ ತಾಯಿನ ಕೇಳ್ತಂತೆ, ನಿಮ್ಮ ಮಗ ನಿಮ್ಗೆ ಗೌರವಿಸ್ತಾನ? ಬಸ್ಸಲ್ಲಿ ಹೋಗೋತ್ತಿಗೆ ಹಿರಿಯ ಮಹಿಳೆ ಮಗು ನಿಂತ್ಕೊಂಡು ವಯಸ್ಸಾದವರಿದ್ದರೆ ಅವ್ನು ಜಾಗ ಕೊಡ್ತಾನ? ಅಕ್ಕಪಕ್ಕದ ಮನೆಯವ್ರಿಗೆ ಹೆಂಗೆ ವ್ಯವಹಾರ ಇಟ್ಕೊಂಡಿದ್ದಾನೆ? ಹಿ ಹ್ಯಾಸ್ ನೆವರ್ ಟೇಕನ್ ಪೀಪಲ್ ಆಫ್ 90 and above %, ಓನ್ಲಿ 60 and below. ಯಾಕಂದ್ರೆ ಯು ಕ್ಯಾನ್ ಟ್ರೈನ್ ಪೀಪಲ್, ದೋಸ್ ಹೂ ಥಿಂಕ್ ದಟ್ ಈಸ್ ಇಂಟೆಲಿಜೆಂಟ್, ವಿ ಕ್ಯಾನಾಟ್ ಟ್ರೈನ್ ದೆಮ್. ಇಂಥವ್ರು ತೊಗೊಂಡು, ಈ ಸ್ಟಾಫ್ ಮೆಂಬರ್ಸ್ ತೊಗೊಂಡು ಹಿ ಹ್ಯಾಸ್ ಮೇಡ್. ಅದಕ್ಕೋಸ್ಕರ ಈ ಹಾರ್ವರ್ಡ್ ಯೂನಿವರ್ಸಿಟಿಲಿ ಈ ತಾಜ್ ಹೋಟೆಲ್ ಬಗ್ಗೆ ದೇಶಪಾಂಡೆ ಹ್ಯಾಸ್ ಗಿವನ್ ಎ ಟಾಕ್, ಟೆಡ್ ಟಾಕ್ ಅಂತ ಕರೀತಾರೆ. ಟೆಡೆಕ್ಸ್ ಅಂತಲೂ ಇದೆ, ಟೆಡ್ ಅಂತ, ಟೆಡ್ ಅಂತ, ಟೆಕ್ನಾಲಜಿ ಎಂಟರ್ಟೈನ್ಮೆಂಟ್ ಡೆವಲಪ್ಮೆಂಟ್ ಅಂತ. ಅದಕ್ಕೆ ಈ ಟಾಕ್ನಲ್ಲಿ ದೇಶಪಾಂಡೆ ಹ್ಯಾಸ್ ಡೆಲಿವರ್ಡ್ ವಾಟ್ ವಾಸ್ ದ ಹ್ಯಾಪನಿಂಗ್ ಆಫ್ ದಟ್ ಡೇ ಇನ್ 20 minutes ಟಾಕ್ ಇದೆ ಟೆಡ್ಡಲ್ಲಿ. ದ ಗ್ರೇಟ್ನೆಸ್ ಆಫ್ ದ ಗ್ರೇಟ್ ಹೀರೋಸ್ ಆಫ್ ತಾಜ್ ಹೋಟೆಲ್ ಅಂತ. ಎಲ್ಲಿಂದ ಶುರುವಾಗಿದ್ದು? ಆಚಾರ್ಯೋಪದೇಶ, ಅತಿಥಿ ದೇವೋ, ಮಾತೃದೇವೋ ಭವ, ಪಿತೃದೇವೋ. ಬೆಳಗ್ಗೆ ಹೇಳಿದ್ರಲ್ಲ, ಅದು ಬೀಳ್ಕೊಡುಗೆ ಸಮಾರಂಭ. ಗುರುಗಳು ಶಿಷ್ಯನ ಮನೆ ಕಳಿಸೋತ್ತಿಗೆ ಕೊಡುವಂಥ ಉಪದೇಶ ನಮ್ಮ ಸಂಸ್ಕೃತಿ ಅದು. ಅದರಿಂದ ಈ ಒಂದು ನಾವು ಸಂಸ್ಕೃತಿ ಇದೆ, ಇದನ್ನೆಲ್ಲ ವಿ ಹ್ಯಾವ್ ಟು ಟೇಕ್. ಇದು ನಮ್ಮ ರಕ್ತ, ನಮ್ಮ ಜೀನ್ಸಲ್ಲಿದೆ ಇದು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ಎಷ್ಟು ಮಟ್ಟಿಗೆ ಪ್ರಭಾವ ಆಗಿತ್ತು. ಸಿಸ್ಟರ್ ನಿವೇದಿತಾ ಭಾರತಕ್ಕೆ ಬಂದಾಗ ಅವಳಿಗೆ ಹೇಳಿದ್ರು ವಿವೇಕಾನಂದರು, ನೋಡಪ್ಪ, ನಮ್ಮ ಮಹಿಳೆಯರು ಇವತ್ತು ನಿಮ್ಗೆ ಎಷ್ಟು ಅದೃಷ್ಟ, ಇಲ್ಲ ಹುಡುಗಿಯರಿಗೆ ಎಜುಕೇಷನ್ ಇಲ್ಲ ಅಂತೇನಿಲ್ಲ. ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ ಮಹಿಳೆಯರು ಶಾಲೆಗೆ ಹೋಗುವಂತಿರಲಿಲ್ಲ. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ನಮ್ಮ ಭಾರತ ಬೆಳಿಬೇಕಂದ್ರೆ ಸ್ತ್ರೀಯರಿಗೂ ಸಮಾನ ಅವಕಾಶಗಳು ಕೊಡಬೇಕು. ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ಗಿವ್ ಎಜುಕೇಷನ್ ಟು ವುಮೆನ್ ಇನ್ ಇಂಡಿಯಾ ಆ್ಯಸ್ ಎ ಮಾಂಕ್, ನಾಟ್ ಆ್ಯಸ್ ಎ ಸೋಷಲಿಸ್ಟ್. ಅದಕ್ಕೆ ನಿವೇದಿತಾ ಹೇಳಿದ್ರು, ನೀನು ಪಾಶ್ಚಾತ್ಯ ಮಹಿಳೆ, ನೀನು ಈ ಒಂದು ಸೀಮಿತೆಯಲ್ಲಿ ಬಂದಿಲ್ಲ. ಯು ಸ್ಟಾರ್ಟ್ ಎ ಎಜುಕೇಷನ್ ಸೆಂಟರ್ ಕಲ್ಕಟ್ಟಲ್ಲಿ. ಇವತ್ತು ಅವಳು ಸ್ಟಾರ್ಟ್ ಮಾಡಿದ ಕಾಲೇಜ್ ನಡೀತಾ ಇದೆ. ಅದು ನಾವು ರಾಮಕೃಷ್ಣ ಮಿಷನ್ ನಡೆಸ್ತಾ ಇದ್ದೀವಿ ಇವತ್ತು. ಅವಳು ಶಾಲೆಗೆ ಬಂದಾಗ ಅವಳು ಮನೆಗೆ ಒಂದು ದಿವಸ ಅವಳು ಪಾಠ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹುಡುಗಿರಿಗೆಲ್ಲ ಅವಳು ಹೇಳ್ತಾರೆ, ಸ್ವಾಮೀಜಿ ಹೇಳ್ತಾರೆ, ವೊಕೇಶನಲ್ ಟ್ರೈನಿಂಗ್ ಶುಡ್ ಬಿ ಎ ಪಾರ್ಟ್ ಆಫ್ ಎಜುಕೇಷನ್.
ಬರೀ ಓದೋದು ಮಾತ್ರ ಮಾಡಿದ್ರೆ ದೇ ಕೆನಾಟ್ ಸ್ಟ್ಯಾಂಡ್ ಆನ್ ದೇರ್ ಓನ್ ಫೀಟ್. ವೊಕೇಶನಲ್ ಟ್ರೈನಿಂಗ್ ಇಸ್ ಕಂಪಲ್ಸರಿ ಅಂತ ವಿವೇಕಾನಂದ ನಿವೇದಿತ ಹೇಳಿರ್ತಾಳೆ. ಅವಳು ಮಾತಾಡೋತ್ತಿಗೆ ಮಹಿಳೆ ಹುಡುಗಿರನ್ನೆಲ್ಲ ಕೇಳ್ತಾರೆ, ನಿಮ್ಮ ಭಾರತದ ಯಾರು, ನಿಮ್ಮ ಭಾರತದ ರಾಣಿ ಯಾರು? ಎಲ್ಲರೂ ಹೇಳಿದ್ರು ಕ್ವೀನ್ ಎಲಿಜಬೆತ್. ನಿವೇದಿತ ಕೋಪ ಬಂದು ಶಿ ಶೌಟೆಡ್ ಅಟ್ ದ ಚಿಲ್ಡ್ರನ್, ಯು ಫೂಲ್ಸ್, ಯು ಡೋಂಟ್ ನೋ ಹೂ ಇಸ್ ದ ಕ್ವೀನ್ ಆಫ್ ದಿಸ್ ಕಂಟ್ರಿ. ಇಟ್ ಈಸ್ ಸೀತಾ ಹೂ ಇಸ್ ದ ಕ್ವೀನ್ ಆಫ್ ದ ಕಂಟ್ರಿ, ನಾಟ್ ದ ಎಲಿಜಬೆತ್. ಹಿ ಈಸ್ ಅ ಐರಿಷ್ ಲೇಡಿ who is teaching Indians that it is Sita, queen of this country. Fools we are. ಅಲ್ವಾ? ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾರೆ ಇದನ್ನೆಲ್ಲ? ಅದಕ್ಕೆ ವಿವೇಕಾನಂದ ಕೇಳ್ತಾರೆ, ವಾಟ್ ಯು ಮೀನ್ ಬೈ ದ ವರ್ಡ್ ಕಾಲ್ಡ್ ಸೀತಾ? ದಟ್ ವಿಚ್ ಇಸ್ ಪ್ಯೂರ್ ಆ್ಯಂಡ್ ಹೋಲಿ ವಿ ಕಾಲ್ ಬೈ ದ ವರ್ಡ್ ಕಾಲ್ಡ್ ಸೀತಾ. ಯಾವುದು ಶುದ್ಧವಾದದ್ದೋ, ಯಾವುದು ಪವಿತ್ರವಾದದ್ದೋ ಅದಕ್ಕೆ ಸೀತೆ ಎಂಬ ಹೆಸರನ್ನು ಕೊಡುತ್ತೇವೆ ಈ ಭಾರತದಲ್ಲಿ. ಆದ್ದರಿಂದ ಇದು ನಮ್ಮ ಸಂಸ್ಕೃತಿಯ ಮೂಲ ಸ್ರೋತ. ಇದು ದಿಸ್ ಈಸ್ ಎ ಪಾರ್ಟ್ ಆಫ್ ಎಜುಕೇಷನ್. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆರ್ಥಮೆಟಿಕ್ ಎಷ್ಟು ಲಾಗರ್ಥಮ್ಸು, ಕ್ಯಾಲ್ಕುಲಸ್ಸು, ಇಂಟಿಗ್ರೇಷನು, ಟೈಟ್ರೇಷನ್ಸು ಎಲ್ಲ ಮಾಡಿಯಪ್ಪ. ಆದರೆ ನೀವೊಬ್ಬ ವ್ಯಕ್ತಿಯಾಗಿ ಬೆಳೆಯದಿದ್ದರೆ ನೀವು ಯು ಕೆನಾಟ್ ಬಿ ಎ ಗುಡ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ನೈದರ್ ಕ್ಯಾನ್ ಯು ಗಿವ್ ಲೈಟ್ ಟು ಯುವರ್ ಫ್ಯಾಮಿಲಿ, ನಾಟ್ ಟು ದ ಕಂಟ್ರಿ. ಯು ಫರ್ಗೆಟ್ ಅಬೌಟ್ ಯುವರ್ ಸೆಲ್ಫ್. ಎಷ್ಟು ಒಬ್ಬ ಅಪ್ಪ ಏನು ಮಾಡಿದ, ಮಗನಿಗೆ ಒಂದು ವರ್ಲ್ಡ್ ಮ್ಯಾಪನ್ನು ಕೊಟ್ಟ. ತುಂಬ ಗಲಾಟೆ ಮಾಡ್ತಾಯಿದ್ದೆ ಹುಡುಗ. ನೀವು ಶಾಂತವಾಗಿ ಕೂತಿದ್ದೀರಿ, ಕೆಲವರು ಗಲಾಟೆ ಮಾಡ್ತಾರೆ. ಮ್ಯಾಪನ್ನು ಕೊಟ್ಬಿಟ್ಟು ವರ್ಲ್ಡ್ ಮ್ಯಾಪನ್ನು ಜೋಡ್ಸೋಕೆ ಹೇಳ್ದೆ. ಈಗ ನಾನು ನಿಮಗೂ ಕೂಡ ಇಂಡಿಯಾ ವರ್ಲ್ಡ್ ಮ್ಯಾಪ್ ಬೇಡ, ಇಂಡಿಯಾದು ಎಲ್ಲ ಸ್ಟೇಟು ಹೇಳ್ತೀನಿ, ಕ್ಯಾಪಿಟಲ್ಸ್ ಹೇಳ್ತೀರಾ? ಹಾಂ, ಓಕೆ. ಅರುಣಾಚಲ್ ಪ್ರದೇಶ, ಅದು ನಿಧಾನಕ್ಕೆ ಬಂತು. ಅಸ್ಸಾಮು, ಅಸ್ಸಾಂ ಗೌಹಾಟಿ, ಪಾಟ್ನಾ ಬಿಹಾರ್ಗೋ. ರಂಗಣ್ಣ, ನಾನು 30 ವರ್ಷ ಆಯಿತು ಹೈಸ್ಕೂಲು. ನಾನು ಸ್ವಾಮಿಗಳು ವೇದಾಂತ ಅಧ್ಯಯನ ಮಾಡ್ತಿರ್ತೀನಿ ನಾನು. ಅದು ಈ ದೇಶ ಚಿಂತೆ ಮರೆಯೋದಿಲ್ಲ, ಯಾಕಂದರೆ ಈ ದೇಶದಲ್ಲಿ ಸ್ವಾಮಿಗಳು ಆಗಕ್ಕೆ ಅವಕಾಶ ಕೊಟ್ಟಿದ್ದು. ಗೌಹಾಟಿ ಕಣೋ, ಫೇಲ್, 100% ಫೇಲ್, 1 ಮಾರ್ಕ್ಸ್ ಕೊಡೋಲ್ಲ ನಾನು ನಿಮಗೆ. ಇದಕ್ಕೆ ತ್ರಿಪುರಾಗೆ ಅಬ್ಬಾ, ಆಮೇಲೆ ಮಿಜೋರಮು, ಮೇಘಾಲಯ, ಮಣಿಪುರ್, ಇಂಫಾಲ್, ಇದೆಲ್ಲ ನಾನು ಸುತ್ತಾಕೊಂಡು ಬಂದೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಈ ಎಲ್ಲ ಸ್ಟೇಟ್ಸು ಐ ಹ್ಯಾವ್ ಟ್ರಾವೆಲ್ಡ್. ನಾಗಾಲ್ಯಾಂಡ್, ಕೊಹಿಮಾನಲ್ಲೇ ಸುಭಾಷ್ ಚಂದ್ರ ಬೋಸ್ ಎಂಟರ್ಡ್ ಇಂಡಿಯಾ ಥ್ರೂ ಬರ್ಮಾ. ದಿಸ್ ಪ್ಲೇಸಸ್ ಐ ವಿಸಿಟೆಡ್. ಅದಕ್ಕೆ ಹೇಳಿದ್ದು ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟ್ ಕ್ಯಾಪಿಟಲ್ ಕೇಳಿದ್ರೆ ಗೊತ್ತಿಲ್ಲ. ಇದೇ ನಮ್ಮ ದೇಶ ಪ್ರೇಮ. ಇಲ್ಲೇ ಕಾಣ್ತಾ ಇದೆಯಲ್ಲ, ಈ ದೇಶದ ಬಗ್ಗೆ ಏನು ಹೇಳಿದ್ರು ಹೇಳಂಗಿರಬೇಕು. ನಿಮಗೆ ಅದೇ ಹೇಳಿದಲ್ಲ, ಟೆಕ್ಸ್ಟ್ ಬುಕ್ ಕೊಟ್ಟರು, ಎಲ್ಲ ಕೊಟ್ಟರು, ಮೇಷ್ಟ್ರು ಹಿಂದೆ ನಿಂತ್ಕೋಬೇಕು. ಈಗ ಬಹುಶಃ ಟೀಚರ್ಸ್ ಎಲ್ಲ ಹೊರಗೆ ಹೋದರೆ ಹೇಗಿರ್ತಾರೋ ಗೊತ್ತಿಲ್ಲ ಇಲ್ಲಿ. ಇದು ಈಗ ಹುಡುಗನಿಗೆ ಒಂದು ಮ್ಯಾಪನ್ನು ಕೊಟ್ಟು ಜೋಡ್ಸಪ್ಪ ಅಂತ. ನಾನೆಲ್ಲ ಈಗ ನಮ್ಮ ದೇಶದ್ದೇ ನಿಮ್ಗೆ ಗೊತ್ತಿಲ್ಲ, ಇನ್ನು ದೇಶ ಇದು ಆಫ್ರಿಕಾಯಲ್ಲಿ ಬರುತ್ತೆ, ಆಸ್ಟ್ರೇಲಿಯಲ್ಲಿ ಇರುತ್ತೆ, ಪೆಸಿಫಿಕ್ ಓಷನ್ ಯಾವುದು, ಈಸ್ಟರ್ನ್ ಪೆಸಿಫಿಕ್ಕು, ಕೆನಾಲು, ಸೂಯಸ್ ಕೆನಾಲು ಎಲ್ಲಿ ಬರುತ್ತೆ, ನಾನು ಯುರೋಪಿಯನ್ ಕಂಟ್ರೀಸಲ್ಲಿ ಯಾಕೆ, ಬಲೂಚಿಸ್ತಾನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಕ್ರೈಸಿಸ್ ಏನಾಯಿತು, ಫಸ್ಟ್ ವರ್ಲ್ಡ್ ವಾರ್ ಯಾಕೆ ಸ್ಟಾರ್ಟ್ ಆಯಿತು, ವಾಟ್ ವಾಸ್ ದ ಪಾರ್ಟ್ ಬೈ ಪೋಲ್ಯಾಂಡ್, ಎಲ್ಲ ಹಿಸ್ಟ್ರಿ ಓದಬೇಕು. ನಿಮ್ಗೆ ಆಸೆಗೆ ತುಂಬ ಟೈಮ್ ಇದೆ ಅಪ್ಪ ಓದೋಕ್ಕೆ. ನಾವೆಲ್ಲ ಓದಿದ್ದೀವಿ, ನಾನು ಯಾವತ್ತೂ ಹಿಂದಿನ ದಿವಸ ಓದ್ತಾ ಇದ್ದೆ ಅಷ್ಟೇ. ಯಾಕಂದರೆ ಇಡೀ 360 ದಿವಸ ಟೈಮ್ ಇತ್ತು ಬೇರೆ ಓದೋಕ್ಕೆ. ಒಂದು ದಿವಸ ಸಾಕು ಓದೋಕ್ಕೆ. ನಿಮ್ಮ ಏನು ಪಾಠ ನೆಟ್ಟಿಗೆ ಕೇಳಿದರೆ ಶಾಲೆಯಲ್ಲಿ ಮೇಷ್ಟ್ರು ಕರೆಕ್ಟಾಗಿ ಮಾಡಿರ್ತಾರೆ, ಕೇಳಿಸ್ಕೊಂಡ್ರೆ ಸಾಕು. ಆಮೇಲೆ ಏನು ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡಿ 4 ದಿವಸ ಬರೆದ್ರಾಯ್ತು. ಇದನ್ನೆಲ್ಲ ಹಿಸ್ಟ್ರಿ ಅವನಿಗೆ ಗೊತ್ತಿಲ್ಲ ಪಾಪ. ಮ್ಯಾಪನ್ನು ಕೊಟ್ಟರು ಗಲಾಟೆ ಮಾಡ್ತಾಯಿದ್ದ. ಅವ್ನಿಗೆ ಯಾವ್ದು ಜೋಡಿಸೋದು? ಅಪ್ಪ ಅಂದರು, ಮಗ ಇನ್ನು ಗಲಾಟೆ ಮಾಡಲ್ಲ, ಹೊಟ್ಟೋಗ್ಬಿಟ್ಟ ಅಂತ. 5 ನಿಮಿಷದಲ್ಲಿ ಅವನೇನು ಮಾಡ್ದ, ಆ ಮ್ಯಾಪ್ ಅಂತಂದು ಅಪ್ಪಂಗೆ ಕೊಟ್ಬಿಟ್ಟ, ಕರೆಕ್ಟಾಗಿ ಜೋಡಿಸಿದ್ದಾನೆ. ಇವ್ರಿಗೆ ಆಶ್ಚರ್ಯ ಆಯ್ತು. ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆಸ್ಟ್ರೇಲಿಯಾ, ಆಫ್ರಿಕನ್ ಕಾಂಟಿನೆಂಟಲ್ಲಿ ಯಾವ ಕಂಟ್ರಿ, ಜಾಂಬಿಯಲ್ಲಿದೆ, ಎಲ್ಲಿದೆ ಅಂತೆಲ್ಲ ಕೇಳಿದ್ರೆ ಗೊತ್ತಾಗೋದಿಲ್ಲ. ಸೌತ್ ಸುದಾನ್, ನಾರ್ತ್ ಸುದಾನ್ ಎಲ್ಲ ಎಲ್ಲಿ ಬರುತ್ತೆ ನನಗೂ ಗೊತ್ತಾಗಲ್ಲ. ಇವ್ನು ಹುಡುಗನ ಕೇಳಿದೆ, ಇಷ್ಟು ಬೇಗ ಮ್ಯಾಪ್ ಹೆಂಗೆ ಜೋಡಿಸ್ದೆ? ಅವನು ಹೇಳ್ದ, ನಾನು ಮ್ಯಾಪ್ ಕಡೆ ಗಮನ ಕೊಡಲೇ ಇಲ್ಲ. ಮ್ಯಾಪ್ ಶೀಟ್ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತು. ಮನುಷ್ಯನ ಕಾಲು, ಮೂಗು, ಕೈ ಕಾಲೆಲ್ಲ ಜೋಡಿಸ್ದೆ. ನ್ಯಾಚುರಲ್ ಆಗಿ ಮ್ಯಾಪ್ ತಾನಾಗೆ ಸರಿ ಹೋಯಿತು. ಹಾಗೆ ಎಲ್ಲಿವರೆಗೂ ವ್ಯಕ್ತಿ ಬೆಳೆಯೋದು ದೇಶ ಬೆಳೆಯೋದಿಲ್ಲ. ಫಸ್ಟ್ ಯು ಹ್ಯಾವ್ ಟು ಇಟ್ ಹ್ಯಾಸ್ ಟು ಬಿಗಿನ್ ಫ್ರಮ್ ಯು. ನೀನು ಬೆಳಗಬೇಕು ದೇಶವನ್ನು. ಸುಮ್ಮನೆ ಕ್ರಿಟಿಸೈಸ್ ಮಾಡಿಬಿಡ್ರಿ, ಮೋದಿ ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ. ನೀವು ತುಂಬ ಅದ್ಭುತ ವ್ಯಕ್ತಿಗಳ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ ಟು ಕ್ರಿಟಿಸೈಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ? ನಮ್ಮಲ್ಲಿ ಎಂಥ ಪರಿಸ್ಥಿತಿ ಬಂತು ಅಂತಂದರೆ, ನನಗೆ ಸ್ವಚ್ಛ ಭಾರತ್ ಕ್ಯಾಂಪೇನ್ ಸ್ಟಾರ್ಟ್ ಆದಾಗ ತುಂಬ ಬೇಜಾರು ಮಾಡ್ಕೊಂಡೆ. ಯಾಕೆ, ನೀವು ಇಲ್ಲಿ ನಿಂತ್ಕೊಂಡು ನಮ್ಮ ದೇಶದಲ್ಲಿ ಎಲ್ಲಿ ರಸ್ತೆ ಕಂಡ್ರು ಒಂದ ಮಾಡ್ತಾರೆ.
ಇಲ್ಲಿ ನೀವು ಮಾಡಿದ್ದು ಗಲೀಜು, ಒಬ್ಬ ಪ್ರೈಮ್ ಮಿನಿಸ್ಟ್ರಲ್ಲಿ ಬ್ರೂಮ್ ಸ್ಟಿಕ್ಕನ್ನು ಇಟ್ಕೊಂಡು ಪರ್ಕೆ ಇಟ್ಕೊಂಡು ಹೇಳಬೇಕು ಸ್ವಚ್ಛ ಭಾರತ್. ಗಲೀಜು ಮಾಡಿದ್ದು ಯಾರು? ನೀವು. ಪ್ರೊಕ್ಲೈಮ್ ಮಾಡ್ತಿರೋದು ಯಾರು? ಪ್ರೈಮ್ ಮಿನಿಸ್ಟರ್ ಆಫ್ ಎ ಕಂಟ್ರಿ. ಒಂದು ಸ್ಟೇಟ್ನಲ್ಲಿ ಎಲ್ಲ ವಿಲೇಜ್ನಲ್ಲೂ ಟಾಯ್ಲೆಟ್ ಕಟ್ಟಿಸ್ಬೇಕು. ದಟ್ ವಾಸ್ ದ ಕ್ಯಾಂಪೇನ್ ಲಾಸ್ಟ್ ಇಯರ್. ಇಂಡಿಪೆಂಡೆನ್ಸ್ ಡೇ ಟಾಕ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಒನ್ ಆಫ್ ದ ಕೀ ನೋಟ್ ಅಡ್ರೆಸ್ ಅದು. ವಾಟ್ ಎ ಪಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ಯಾನ್ ಯು ನಾಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್? ಒಂದು ಬೇಸಿಕ್ ಸ್ಯಾನಿಟೇಷನ್ಗೆ ಎಜುಕೇಷನ್ ಕೊಡಬೇಕಾ ನಿಮಗೆ ಬೇಸಿಕ್ ಫಿಸಿಕಲ್ ಹೈಜೀನ್ ಬಗ್ಗೆ ಎಜುಕೇಷನ್ ಇಲ್ಲ ಅಂದರೆ ಮೆಂಟಲ್ ಹೈಜೀನ್ ಎಲ್ರಿಗೂ ಬರ್ತೀರಿ? ಇಟ್ ಈಸ್ ಬಿಯಾಂಡ್. ಅದಕ್ಕೆ ಮೊದಲು ವ್ಯಕ್ತಿ ನಿರ್ಮಾಣ ಆಗಬೇಕು. ಈ ಶಾಲೆಯಲ್ಲಿ ಉದ್ದೇಶ, ನಮಗೆ ಮುಂಚೆ ಗುರುಕುಲ ಪದ್ಧತಿ ಇತ್ತು. ಈ ಗುರುಕುಲ ಪದ್ಧತಿಯಲ್ಲಿ ಮಾತ್ರ ಶಿಕ್ಷಣ ಸರಿಯಾದ ಅರ್ಥದಲ್ಲಿ ಆಗೋದು. ಯಾಕೆ ಗೊತ್ತೇನೋ, ಈ ಕಡೆ ಶಾಲೆಗೆ ಬಂದಾಗ ಮನೇಲಿ ಅಪ್ಪ ಅಮ್ಮನ ದೂರ ಹೇಳ್ತಾರೆ, ಅಪ್ಪ ಓದಕ್ಕೆ ಬಿಡಲಿಲ್ಲ, ಪೆನ್ಸಿಲ್ ಕೊಡಲಿಲ್ಲ ಅಂತ. ಶಾಲೆಗೆ ಬಂದು ಮನೆಗೆ ಹೋದ ಮೇಲೆ ಮೇಷ್ಟ್ರು ಸರಿಯಾಗಿ ಪಾಠ ಮಾಡಲಿಲ್ಲ ಅಂತ ಎರಡೂ ಕಡೆ ತಪ್ಪಿಸ್ಕೊಳ್ತೀರ ಹುಡುಗರು ನೀವು. ಅದೇ ಒಬ್ಬ ಮೇಷ್ಟ್ರ ಕೆಳಗಡೆ 24 ಗಂಟೆ ಇದ್ದಾಗ ನಿನ್ನ ಏಳೋದಿಂದ ಮಲಗೋವರೆಗೂ ಓದೋವರೆಗೂ ಒಬ್ಬ ಮೇಷ್ಟ್ರು ನಿಮ್ಮ ಹಿಂದೆ ಕೂತಿರ್ತಾನೆ. ಚಾರಿತ್ರ್ಯ ನಿರ್ಮಾಣ ಆಗೋದೇ ನೀವು ಒಂದು ಕಡೆ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ. ನೈದರ್ ಯು ಆರ್ ವಿತ್ ಪೇರೆಂಟ್ಸ್ ನಾರ್ ವಿತ್ ಟೀಚರ್ಸ್, ಯು ಆರ್ ಇನ್ ಬಿಟ್ವೀನ್, ತ್ರಿಶಂಕು ಸ್ವರ್ಗ. ಆದ್ದರಿಂದಲೇ ನಮ್ಮಲ್ಲಿ ಈ ಒಂದು ಕಲ್ಪನೆಗಳು ಈ ಇಡೀ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡಿ ಗೊತ್ತೇನೋ, 1,75,000 ಗುರುಕುಲನ್ನು ಸುಟ್ಟು ಹಾಕಿದರು. ಬ್ರಿಟಿಷ್ ವೆನ್ ಈಸ್ಟ್ ಇಂಡಿಯಾ ಕಂಪ್ನಿ, ಬ್ರಿಟಿಷ್ ಎಂಪೈರ್ ಆಯ್ತಲ್ಲ, ಓನ್ಲಿ ಇನ್ ಸೌತ್ ಇಂಡಿಯಾ 1,75,000 ಗುರುಕುಲನ್ನು ಮುಚ್ಚಲ್ಪಟ್ಟಿತು. ವಿ ಹ್ಯಾಡ್ 6,000 ಸರ್ಜರೀಸ್. 6,000 ಪ್ಲಾಸ್ಟಿಕ್ ಸರ್ಜರಿ ಮಾಡೋಕ್ಕೆ ಹಾಸ್ಪಿಟಲ್ಸ್ ಇತ್ತು, ಇನ್ಕ್ಲೂಡಿಂಗ್ ಇನ್ ಮದ್ದೂರು, ಮಂಡ್ಯ. ಯಾಕಂದರೆ ಕೃಷ್ಣರಾಜ ಒಡೆಯರ್ ಫಸ್ಟ್ ಟೈಮ್ ಹಿ ಕಾನ್ಕರ್ಡ್ 1799 ಟಿಪ್ಪು ಬ್ಯಾಟಲ್ ಆಫ್ ಇದಕ್ಕೆ ಬಂದಾಗ ಈ ಬಾರ್ದು ಇಲ್ಲೇ ಮಾರ್ಕೆಟ್, ಸಿಟಿ ಮಾರ್ಕೆಟಿಂದನೇ ಬಂದಿದ್ದು ವೆಲ್ಸ್ಲಿ. ಒಳಗೆ ಹೋಗಿದ್ದು ಮೈಸೂರಿಗೆ, ಇಲ್ಲಿ ಸಿಟಿ ಮಾರ್ಕೆಟಿಂದನೇ. ಈ ನಮ್ಮ ಅದಕ್ಕೆ ಇತಿಹಾಸ ಎಲ್ಲೆಲ್ಲಿ ಶಾಲೆಯಲ್ಲಿ ಏನು ಓದ್ತಿರೋ ದೇವರೇಪಲ್ಲ, ನಂಗೆ ಗೊತ್ತಿಲ್ಲ. ಇದೆಲ್ಲ ಆದಾಗ ನಮಗೇನಾದ್ರು ಸೈನಿಕರಿಗೆ ಪ್ಲಾಸ್ಟಿಕ್ ಸರ್ಜರಿ ನಾವೇ ಮಾಡ್ಕೊಳ್ತಾ ಇದ್ವಿ. ಬ್ರಿಟಿಷ್ ನೋಡಿದ್ರು ಇವ್ರು ಇಷ್ಟೊಂದು ಬುದ್ಧಿವಂತರಾದ್ರೆ ನಾವು ಇವ್ರನ್ನ ಆಳಕ್ಕಾಗಲ್ಲ, ಎಲ್ಲ ಮುಚ್ಚಿಸಿದ್ರು. ಇವತ್ತು ಮುಚ್ಚೈತೀವಿ ನಾವು, ಇನ್ನೂ ತರದಿಲ್ಲ. ಇವತ್ತು ಮಲ್ಕೊಂಡೇ ಇದ್ದೀವಿ, ಇನ್ನೂ ಎದ್ದಿಲ್ಲ. ಅದಕ್ಕೆ ಮಕ್ಕಳು ಹೇಳ್ತಾ ಇರೋದು, ಮೊದಲು ವ್ಯಕ್ತಿ ನಿರ್ಮಾಣ ಆಗ್ಬೇಕಾದ್ರೆ ಮೂಲ ಅಂಶನೂ. ಆ್ಯಕ್ಚುಲಿ ಇನ್ನೊಂದು ವೀಡಿಯೋ ಹಾಕ್ತಾರೆ, ನಾನು ಕಾನ್ಸಂಟ್ರೇಷನ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಆ ವಿಡಿಯೋ ಹೇಳ್ತೆ. ಐ ಆಮ್ ಇಂಟ್ರೆಸ್ಟೆಡ್, ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಮೊದಲು ನನ್ನ ಬಗ್ಗೆ ಎಂಥ ಕಳಪೆ ಆದರೂ ಪರವಾಗಿಲ್ಲ, ಮೊದಲು ನನ್ನ ಬಗ್ಗೆ ನನಗೆ ಒಂದು ಅದ್ಭುತವಾದ ಒಂದು ಶ್ರದ್ಧೆ, ಆತ್ಮವಿಶ್ವಾಸ, ಬಿಲೀವ್ ಇನ್ ಒನ್ ಸೆಲ್ಫ್. ವಿವೇಕಾನಂದರು ಒಂದು ಒಳ್ಳೆಯ ವಾಕ್ಯವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತೇನು? ಇಫ್ ಯು ಸ್ಟಡಿ ದ ಹಿಸ್ಟ್ರಿ ಆಫ್ ದ ಹೋಲ್ ವರ್ಲ್ಡ್, ಯು ವಿಲ್ ಆಲ್ವೇಸ್ ಫೈಂಡ್ ದಟ್ ಓನ್ಲಿ ದೋಸ್ ನೇಷನ್ಸ್ ವಿಚ್ ಬಿಲೀವ್ಡ್ ಇನ್ ದೆಮ್ಸೆಲ್ವ್ಸ್ ಹ್ಯಾವ್ ಬಿಕಮ್ ಗ್ರೇಟ್ ಆ್ಯಂಡ್ ಸ್ಟ್ರಾಂಗ್. If you study the history of every country, you will always find only those individuals who believed in themselves have become great and strong, and hence the history of a country is not the history of millions of people, but a history of only few people who believed in themselves. ಒಂದು ದೇಶದ ಇತಿಹಾಸ ನನ್ನ ಹೆಸರು ನಿನ್ನ ಹೆಸರು ಹೇಳ್ತಾನ್ರಿ ಯಾರಾದರೂ? ಗಾಂಧೀಜಿ ಹೆಸರು ಯಾಕೆ ಹೇಳ್ತಾರೆ? ಅವನ ಆತ್ಮವಿಶ್ವಾಸ ಇತ್ತು, ತನ್ನ ಜೀವನದ ಬಗ್ಗೆ, ಅಹಿಂಸಾವಾದ ಬಗ್ಗೆ ತನ್ನ ಮೇಲೆ ತಾನು ವಿಶ್ವಾಸ ಇಟ್ಕೊಂಡಿದ್ರು. ವಿವೇಕಾನಂದರ ಬಗ್ಗೆ ಯಾಕೆ ಮಾತಾಡ್ತಾರೆ? ತನ್ನ ಮೇಲೆ, ಆತ್ಮತತ್ವದ ಮೇಲೆ ಆತ್ಮವಿಶ್ವಾಸ ಇತ್ತು ವಿವೇಕಾನಂದರಿಗೂ. ಬಡದೆಬ್ಸಿ ಹೇಳಿದರು, ಎಲ್ಲಿವರೆಗೆ ನಿನಗೆ ನಿನ್ನಲ್ಲಿ ನಂಬಿಕೆ ಇರೋದಿಲ್ವೋ ನೀನು ವ್ಯಕ್ತಿಯೇ ಅಲ್ಲ ವಿವೇಕಾನಂದರ ದೃಷ್ಟಿಯಿಂದ. ಯು ಆರ್ ನಾಟ್ ಎ ಮ್ಯಾನ್, ಯು ಆರ್ ಎ ಅನಿಮಲ್ ವಿತ್ ಆಲ್ ಬೇಸಿಕ್ ಇನ್ಸ್ಟಿಂಕ್ಟ್ಸ್. ಕೋಪ ಬಂತು ಹೊಡಿ, ಇನ್ನೇನೋ ಬಂತು ಮಾಡಿಬಿಡು. ಅದಕ್ಕೆ CCTV ಹಾಕಬೇಕು, ಇದರಲ್ಲಿ ಹೆಲ್ಪ್ ಲೈನ್ ಕೊಡಬೇಕು. ವ್ಯಕ್ತಿ ಇಟ್ ಈಸ್ ಯು ಹೂ ಯು ಹ್ಯಾವ್ ಟು ಬಿಲೀವ್ ಇನ್ ಒನ್ ಸೆಲ್ಫ್. ಈಗ ಒಂದು ವಾಕ್ಯ ಹೇಳ್ತೀನಿ, ನನ್ನ ಜೊತೆಗೆ ಹೇಳ್ತೀರಾ? ಜೋರಾಗಿ, ಎಷ್ಟು ಜೋರಾಗಿ ಹೇಳ್ತೀರಾ ನೋಡ್ತೀನಿ. ತಿಂಡಿ ತಿಂದಿದ್ದು ಎಷ್ಟು ಶಕ್ತಿ ಇದೆ ಅಂತ. ವಿವೇಕಾನಂದ ವಾಕ್ಯವನ್ನೇ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಜೊತೆ ನೀವು ಹೇಳಬೇಕು. ಎಷ್ಟು ಜೋರಾಗಿ ಹೇಳ್ತೀರಾ ನೋಡಿ. 2 ನರಗುಂಡಿ ಇಂಟರ್ನ್ಯಾಷನಲ್ ಆ್ಯಂಡ್ ಅಹಲ್ಯಬಾಯಿ, ಯಾರು ಯು ಕಾಂಪೀಟ್ ಅಮಂಗ್ ಯುವರ್ ಸೆಲ್ವ್ಸ್. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಈಗ ಎಲ್ಲರೂ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಹೇಳ್ತೀನಿ. 2 ಕೈ ಇಟ್ಕೊಳ್ಳಿ, ನಾಚಿಕೆ ಬಿಡಿ ಹೇಳ್ತೀನಿ. ಒಂದು ನಿಮಿಷ ನೀವು ಹುಡುಗ ಹುಡುಗಿ ಇದೆಲ್ಲ ಮರ್ತೋಗ್ಬಿಟ್ಟು ಹೇಳ್ತೀನಿ. ಇದೆಲ್ಲ ಮರಿಬೇಕು, ಒಂದೊಂದು ವಯಸ್ಸಲ್ಲಿ ಮರಿಬೇಕು. ಯು ಶುಡ್ ನಾಟ್ ನೀವು. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು
ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಈಗ ಥರ್ಡ್ ಎಕ್ಸಸೈಸು, ಎದೆ ಮೇಲೆ ಕೈ ಇಟ್ಕೊಂಡಿರಿ, ಬಲಗೆ ಇರಬೇಕು, ಎಡಗೆ ಇಲ್ಲ. ಬಲಗೆ ಇಟ್ಕೊಳ್ಳಿ. ಯು ಫೀಲ್ ಯುವರ್ ಹಾರ್ಟ್. ಕಣ್ಣು ಮುಚ್ಕೊಳ್ಳಿ. 1-2 ನಿಮಿಷ ನಾನು ಹೇಳಿದ್ದು ಭಾವಿಸಿ, ಆಮೇಲೆ ಮತ್ತೆ ರಿಪೀಟ್ ಮಾಡಿ. ಈಗ ಭಾವಿಸಿ, ನಾನು ಎಲ್ಲ ಕಣ್ಣು ಮುಚ್ಕೊಳ್ಳಿ ಹೇಳ್ತೀನಿ. ನಿಮ್ಮಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನಂದ್ರೂ ಬೇಕಾದರೂ ಸಾಧಿಸಬಲ್ಲೆ ಅಂತ ನೀವು ಅದನ್ನೇ ಯು ಜಸ್ಟ್ ಥಿಂಕ್ ಆನ್ ದೋಸ್ ವರ್ಡ್ಸ್. ಈಗ ರಿಪೀಟ್ ಮಾಡಿ. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಇದೊಂದು ಸ್ವಲ್ಪ ಉತ್ಸಾಹದಿಂದ ಹೇಳ್ತೀರಾ, ಜೋರಾಗಿ ಹೇಳೋದು ಸರಿ, ಉತ್ಸಾಹದಿಂದ ಹೇಳ್ತೀರಾ. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಈಗ ನಿಧಾನ ಕಂಟಿಗಿರಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಗೊತ್ತೇನು? ಎದ್ದು ಹಲ್ಲು ಉಜ್ಜದೇ ಇದ್ರೂ ಪರವಾಗಿಲ್ಲ, ಮುಖ ತೊಳೆದೇ ಇದ್ರೂ ಪರವಾಗಿಲ್ಲ, ಎದೆ ಮೇಲೆ ಕೈ ಇಟ್ಕೊಂಡು ನೀವು ಇದನ್ನು 3 ಸಲ ಹೇಳಬೇಕು. ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅಕ್ಕಪಕ್ಕ ಮನೆಯವ್ರು ಬರ್ತಾರೆ, ಇಲ್ಲಿ ಮನಸ್ಸಲ್ಲಿ, ಮನೇಲಿ ಮನಸ್ಸಲ್ಲಿ ಹೇಳಬೇಕು. ಆಶ್ರಮದಲ್ಲಿ ಜ್ವರಕ್ಕೆ ಹೋಗ್ಬೋದು. ರಾತ್ರಿ ಮಲಗೋ ಹೊತ್ತಿಗೆ ಇದೇ ವಾಕ್ಯನ 3 ಸಲ ಹೇಳ್ಕೊಳ್ಳಿ. ನಾನು ಇಲ್ಲಿರೋರಿಗೆಲ್ಲ ಹೇಳ್ತಾ ಇದ್ದೀನಿ, ಇನ್ನು 6 ತಿಂಗಳು ನೀವು ಬದಲಾಗದಿದ್ದರೆ ನನಗೆ ಬಂದು ಹೇಳಿ. ಇವತ್ತೇನೇ ಇದ್ದೀರೋ ಅದಕ್ಕಿಂತ ನೀವು ಬದಲಾಗದಿದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಇನ್ಫಾರ್ಮ್ ಮೀ. ಐ ಆಮ್ ಗಿವಿಂಗ್ ಎ ಲ್ಯಾಬ್ರೇಟರಿ ಎಕ್ಸಾಮಿನೇಷನ್. ಇಟ್ಸ್ ಎ ಲ್ಯಾಬ್ರೇಟರಿ. ಮೈಂಡ್ ಇಸ್ ಎ ಬಿಗ್ ಲ್ಯಾಬ್ರೇಟರಿ ವಿಚ್ ನೋ ವರ್ಡ್ ಕ್ಯಾನ್ ಗಿವ್. ಅದಕ್ಕೆ ನಾನು ತುಂಬ ವಯಸ್ಸು ಚೆಕ್ಕದಪ್ಪ ನಿಮ್ಮದು, ಹೇಳೋದು ಹೇಳ್ತಿರ್ತೀನಿ, ಕೇಳಿ ಮುಂದೆ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ. ಈ ಎಕ್ಸಸೈಸ್ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ. ನನ್ನಲ್ಲಿ ಅನಂತವಾದ ಶಕ್ತಿ ಅಡಗಿದೆ, ಪರಮಾತ್ಮ ತುಂಬಿದ ನನಗೂ ನಿನಗೂ, ನನಗೆ ಏನು ಬೇಕಾದ್ರೂ ಸಾಧಿಸಬಲ್ಲೆ ಅಂತ ಈ ಭಾವನೆಯನ್ನು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಭಾವಿಸ್ಕೊಳ್ಳಿ. ರಾತ್ರಿ ಮಲಗಿದಾಗ ಇದನ್ನೇ ಭಾವನೆ ಮಲಗಿ. ಆಮೇಲೆ ಐ ವಿಲ್ ಸಿ ಹೌ ಯು ವಿಲ್ ಗ್ರೋ. ಟೋಕಿಯೋನಲ್ಲಿ ಟೋಕಿಯೋ ಯೂನಿವರ್ಸಿಟಿ ಇದೆಯಲ್ಲ, ಆ ಟೋಕಿಯೋ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಹೋದರೆ ಆ ಲೈಬ್ರರಿಲಿ 38 ಲಕ್ಷ ಪುಸ್ತಕ ಇದೆ. ಅಲ್ಲಿ ಇನ್ನೂ ಜಾಸ್ತಿ ಇರ್ಬೋದು, ಅವ್ರ ಕೌಂಟಿಂಗ್ ಹೇಳೋದು ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 38 ಲ್ಯಾಕ್ ಬುಕ್ಸ್. ಏನು ಆಶ್ಚರ್ಯ ಅಂದರೆ ನಮ್ಮ ಇಂಡಿಯನ್ಸು ನಮ್ಮ ಬುದ್ಧಿ ನೋಡಿ. ಹೋಗಿ ಅವ್ರು ಕೇಳಿದ್ರು, ಈ 38 ಲಕ್ಷ ಪುಸ್ತಕ ಇದೆಯಲ್ಲ, ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಹೇಗೆ ನೋಡ್ತೀರಿ ಅಂತ. ಅವನು ನಮ್ಮ ಇಂಡಿಯನ್ ಎಕ್ಸ್ಪೋ 70 ಅಂತ ಒಂದು ಎಕ್ಸಿಬಿಷನ್ ಮಾಡಿದ್ರು. ಅದಕ್ಕೆ ನಮ್ಮ ಇಂಡಿಯನ್ಸ್ನು ಕರ್ಕೊಂಡು ಹೋಗಿದ್ರು ಅವರೆಲ್ಲ. ನಮ್ಮ ಸೈಂಟಿಸ್ಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ. ಅದಕ್ಕೆ ಅವನು ಲೈಬ್ರರಿಯನ್ನು ಕೇಳಿದ್ನಂತೆ, ಇದು ರೆಮಿನಿಸೆನ್ಸಸ್ ಬರ್ತೀಯ ನಮ್ಮ ಇಂಡಿಯನ್ಸ್ ಅಲ್ಲಿ ಹೋಗಿ ಬಂದಮೇಲೆ. ಇಂಡಿಯನ್ಸ್ ಕೇಳಿದ್ದಕ್ಕೆ ಅವನು ಆ ಲೈಬ್ರರಿಯನ್ನು ಕೇಳಿದ್ನಂತೆ, ಹೀಗೂ ಆಗಕ್ಕೆ ಸಾಧ್ಯನಾ ಅಂತ ಕೇಳಿದ್ನಂತೆ. ನಮ್ಮ ಕಂಟ್ರಿಯಲ್ಲಿ ಯಾರೂ ಕತ್ಕೊಂಡು ಹೋಗೋದಿಲ್ಲ, ಈ ಥರ ಗೌರ್ಮೆಂಟ್ ಪ್ರಾಪರ್ಟಿನ ಯಾರೂ ಮುಟ್ಟೋದೇ ಇಲ್ಲ. ಅದಕ್ಕೆ ಅವನು ಆಲೋಚನೆ ಮಾಡಿದ, ಐ ವಿಲ್ ಟಾಕ್ ಟು ಮೈ ಸುಪೀರಿಯರ್ಸ್ ಆ್ಯಂಡ್ ಐ ವಿಲ್ ಟೆಲ್ ಯು, ಲೆಟ್ ಯು ನೋ ಅಂದಂತೆ. ಐ ವಿಲ್ ಟಾಕ್ ಟು ಮೈ ಸುಪೀರಿಯರ್ಸ್ ಆ್ಯಂಡ್ ಲೆಟ್ ಯು ನೋ. ಅವ್ರಿಗೆ ಇದುವರೆಗೂ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಆಗೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಇನ್ನು ಮುಂದೆ ಆಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ಮುಂದೆ ಹೇಳ್ತೀನಿ ಅಂತ. ಇಲ್ಲಿ ಪಬ್ಲಿಕ್ ಪ್ರಾಪರ್ಟೀಸ್ ಎವ್ರಿಬಡೀಸ್ ಪ್ರಾಪರ್ಟಿ. ಅದಕ್ಕೆ ಹೇಳಿದ್ದು, ವ್ಯಕ್ತಿಯಲ್ಲಿ ನಿರ್ಮಾಣ ಆಗಲ್ವೋ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ನನ್ನಲ್ಲಿ ಅನಂತವಾದ ಶಕ್ತಿ ಅಡಗಿದೆ, ನಾನು ಏನು ಬೇಕಾದ್ರೂ ಸಾಧಿಸಬಲ್ಲಿ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಷ್ಟು ಜನ ಕಾರ್ಲೆ, KARLAY, ಕಾರ್ಲೆ ಅಂತ ಹೆಸರು ಯಾರು ಕೇಳಿದಿರಿ? ಕಾರ್ಲೆ. ಯು ಹ್ಯಾವ್ ಟೈಮ್, ಯು ಪ್ಲೀಸ್ ರೀಡ್. ಐ ವಿಲ್ ಆಲ್ವೇಸ್ ಟೆಲ್ ಯು ಟು ರೀಡ್ ಮೋರ್ ಥಿಂಗ್ಸ್. ಶಾಲೆ ಬಿಟ್ಟು, ಶಾಲೆ ಆದಮೇಲೆ ಆಯ್ತಲ್ಲಪ್ಪ, ಅದು ಓದಿದ ಮೇಲೆ ಆಗೋದು, ಬೇರೆ ಸಾಕಷ್ಟು ಓದಿ. ಕಾರ್ಲೆ ಅಂತ ಒಬ್ಬ, ಐ ಥಿಂಕ್ ಇಫ್ ಐ ರಿಮೆಂಬರ್, ಜರ್ಮನಿನಲ್ಲಿ ಹಿ ವಾಸ್ ಇನ್ ಆರ್ಮಿ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಆಗಿದ್ದು ಗೊತ್ತಾ? 38 to 44. ಫಸ್ಟ್ ವರ್ಲ್ಡ್ ವಾರ್ 14 and 18. ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಹಿ ವಾಸ್ ಇನ್ ಜರ್ಮನ್ ಆರ್ಮಿ, ಇಫ್ ಐ ರಿಮೆಂಬರ್. ಕಂಟ್ರಿ ಮತ್ತು ಡೇಟ್ ಸ್ವಲ್ಪ ಹಿಂದೆ ಮುಂದಾಗುತ್ತೆ, ಬಟ್ ಐ ರಿಮೆಂಬರ್ ಹಿಸ್ ನೇಮ್. ಅವನೇನು ಮಾಡ್ದ, ಆರ್ಮಿನಲ್ಲಿ ಇದ್ನಲ್ಲ, ಹಿ ವಾಸ್ ಅ ಗ್ರೇಟ್ ಶೂಟರ್. ಅರೌಂಡ್ 1938ನಲ್ಲಿ ಅಥವಾ 39ನಲ್ಲಿ ಒಲಿಂಪಿಕ್ಸ್ ಆಗಬೇಕಾಗಿತ್ತು. ದಿಸ್ ಕಾರ್ಲೆ ವಾಂಟೆಡ್ ಟು ಪಾರ್ಟಿಸಿಪೇಟ್ ಇನ್ ಒಲಿಂಪಿಕ್ಸ್. ಅವನು ಎವ್ರಿ ಡೇ ಅವರ್ಸ್ ಟುಗೆದರ್ ಹಿ ಇಸ್ ಟು ಪಾರ್ಟಿಸಿಪೇಟ್ ಫೈರಿಂಗ್. ಹಿ ವಾಸ್ ಅ ಗ್ರೇಟ್ ಶೂಟರ್. ಎಲ್ಲರಿಗೂ ಗೊತ್ತಿತ್ತು, ನಮ್ಮ ದೇಶಕ್ಕೆ, ನಮ್ಮ 120 ಕೋಟಿ ಜನಕ್ಕೆ ಒಂದು ಸಿಲ್ವರ್ ಮೆಡಲ್ ಬಂದರೆ ಏನು ಗೌರವ ನಮಗೆ. ಆಮೇಲೆ ಅವ್ನು ಪೆಲ್ಪ್ಸ್ 22 ಗೋಲ್ಡ್, ಇಂಡಿವಿಜುವಲ್ ಗೋಲ್ಡ್ ಪೆಲ್ಪ್ಸ್ ಹೊಡೆದ. ಅವನು ಒಬ್ಬ, ನಮಗೆ ಒಂದು ಗೋಲ್ಡ್ ಇಲ್ಲ, 120 ಕೋಟಿ ಜನ.
ವೇರ್ ಆರ್ ವಿ? ಎಂಥ ಅದ್ಭುತವಾದ ದೇಶ ನಮ್ಮದು, ಎಲ್ಲಕ್ಕೂ ಬೆಳಕನ್ನು ಕೊಟ್ಟು ಈಗ ನಾವು ಅಂಧಕಾರದಲ್ಲಿ ತುಂಬಿದ್ದೀವಿ. ವಾಟ್ ಎ ಪಿಟಿ. ಅದಕ್ಕೆ ಹೇಳಿ, ಎಷ್ಟು ಶಕ್ತಿ ಇದೆಯಾ ಒಬ್ಬೊಬ್ಬನಲ್ಲಿ, ಏನು ಬೇಕಾದ್ರೂ ಸಾಧಿಸ್ಬೋದು. ಆದರೂ ಕೂಡ ಎಷ್ಟು ವಿ ಡಿಪೆಂಡ್ ಆನ್ ಎಕ್ಸ್ಟರ್ನಲ್, ಮೇಸ್ಟ್ರು, ಟೀಚರು, ತಂದೆ ತಾಯಿ ಎಲ್ಲ ದೋಷ ಮಾಡಿಕೊಂಡು. ಇವನು ಕಾರಲ್ಲಿ ಏನು ಮಾಡ್ದ, ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಎವ್ರಿ ಡೇ. ಒಂದು ದಿವಸ ಏನು ಮಾಡಿದ್ರು, 1 ವರ್ಷದ ಮುಂಚೆ ಇವರಿಗೆ ಆರ್ಮಿನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಇತ್ತಲ್ಲ, ಅವನೇನು ಮಾಡ್ದ, ಹಿ ವಾಸ್ ಸೆಂಟ್ ಟು ಬ್ಯಾಟಲ್ ಫೀಲ್ಡ್. ಗ್ರೆನೇಡನ್ನು ಹಾಕೋತ್ತಿಗೆ ಏನು ಮಾಡ್ದ, ಅದು ಸರಿಯಾಗಿ ಕ್ಯಾಪ್ ಗೀಪ್ ಹಾಕಿರಲಿಲ್ಲ. ಅದು ಗ್ರೆನೇಡ್ ಇವನ ಕೈಯಲ್ಲೇ ಒಡೆದೋಗ್ಬಿಟ್ಟು ರೈಟ್ ಆರ್ಮ್ ಕಟ್ ಆಗೋಯ್ತು. ಹಿ ಹ್ಯಾಸ್ ಅ ಗ್ರೇಟ್ ಹೋಪ್, ಲೈಫಲ್ಲಿ ಒಂದು ಆ್ಯಂಬಿಷನ್ ಇಟ್ಕೊಂಡ, ಒಲಿಂಪಿಕಲ್ಲಿ ಒಂದು ಗೋಲ್ಡ್ ತರಬೇಕು ನಾನು ಅಂತ. ಆದರೆ ಅವನ ಬಲಗೈ ಕತ್ತರಿಸೋಯ್ತು. ಎಲ್ಲರೂ ಹೇಳಿದ್ರು, ಕಾರ್ಲೆ ಏನೋ ಲೈಫ್ ಎಷ್ಟೋ ಆಸೆ ಇಟ್ಕೊಂಡು, ಆ್ಯಂಬಿಷನ್ ಇಟ್ಕೊಂಡು ಹೋಯ್ತು ನಿನ್ನ ಜೀವನ ಹೋಯ್ತು. ಅವನು ಒಂದು 4-5 ದಿವಸ ಊಟ ತಿಂಡಿ ಬಿಟ್ಬಿಟ್ಟು ಅಳತಾ ಕೂತ್ಕೊಂಡ. ನಾನು ಒಂದು ಗೋಲ್ಡ್ ತೆಗಿಬೇಕಾಗಿತ್ತು. ಆದರೆ ಅವನ ರೈಟ್ ಆರ್ಮ್ ಹೊಟ್ಟೋಯ್ತು. ಈಗ ಅದಾಗಿ 1 ವರ್ಷ, ಇವನು ಕೈ ಕಳ್ಕೊಂಡು 1 ವರ್ಷ ಆದಮೇಲೆ ನ್ಯಾಷನಲ್ ಗೇಮ್ಸ್ ನಡೀತಾ ಇತ್ತು. ನ್ಯಾಷನಲ್ ಗೇಮ್ಸಲ್ಲಿ ಎಲ್ಲರೂ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಕಾರ್ಲನ್ನು ಕೂಡ ಹೋದ. ಎಲ್ಲರೂ ಅಂದ್ಕೊಂಡ್ರು, ಏನು ನಿನಗೆ ಇದು ಈ ಸ್ಪೋರ್ಟ್ಸಲ್ಲಿ ಎಷ್ಟೊಂದು ಆಸಕ್ತಿ, ನಮ್ಮನ್ನೆಲ್ಲ ನೀನು ಹೆಲ್ಪ್ ಮಾಡಲಿಕ್ಕೆ ಬಂದ್ಯಲ್ಲ, ನಮ್ಮ ಸ್ಪಿರಿಟನ್ನು ತುಂಬಲಿಕ್ಕೆ ಬಂದ್ಯಲ್ಲ, ವಾಟ್ ಎ ವಂಡರ್ಫುಲ್ ಮ್ಯಾನ್, ನಮ್ಮ ಅಪ್ರಿಷಿಯೇಟ್ ಮಾಡಲಿಕ್ಕೆ ಬಂದ್ಯಲ್ಲ, ವೆರಿ ಗುಡ್ ಮ್ಯಾನ್ ಅಂತ ಹೇಳಿದ್ರು. ಅವನು ಹೇಳ್ದ, ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಬಂದಿಲ್ಲ, ಐ ಹ್ಯಾವ್ ಕಮ್ ಹಿಯರ್ ಟು ಕಾಂಪೀಟ್. ನೀನು ಬಲಗೈ ಹೊಟ್ಟೋಯ್ತಲ್ಲ, ನೋ ಐ ವಿಲ್ ಕಾಂಪೀಟ್ ವಿತ್ ಲೆಫ್ಟ್ ಹ್ಯಾಂಡ್. ಇವರಿಗೆ 2 ಕೈ ಇತ್ತು, ಪರಮಾತ್ಮ 2 ಕೈ ಕೊಟ್ಟಿಯ, ಇವನಿಗೆ ಒಂದೇ ಕೈ ಇರೋದು, ದ ಓನ್ಲಿ ಹ್ಯಾಂಡ್. ಇವನೇನು ಮಾಡ್ದ, ಹೀ ಪಾರ್ಟಿಸಿಪೇಟೆಡ್ ಇನ್ ದಟ್ ಶಾರ್ಟ್ ರೇಂಜ್, 25 meters 50 meters ರೇಂಜಸ್ ಇರುತ್ತೆ. ಎಲ್ಲ ರೇಂಜಲ್ಲೂ ನ್ಯಾಷನಲ್ ಗೇಮ್ಸ್ ಹೀ ಒನ್ ಗೋಲ್ಡ್ ಮೆಡಲ್. ಅವನೇನು ಮಾಡ್ದ, ಕೈ ಮುರಿದು 3 ದಿವಸ ಹತ್ನಲ್ಲ. ಆಮೇಲೆ ಹಿ ಟುಕ್ ಎ ರಿಸಾಲ್ವ್. ಏನು ರಿಸಾಲ್ವು? ಐ ವಿಲ್ ಡೂ ವಿತ್ ಮೈ ಲೆಫ್ಟ್ ಹ್ಯಾಂಡ್. ವೈ? ಪರಮಾತ್ಮ ಇನ್ನೊಂದು ಕೈ ಕೊಟ್ಟಿದ್ದಾನಲ್ಲ. ನಾವೇನು ಹೇಳ್ತಾ, ಅಯ್ಯೋ ಜೀವನ ಹೋಯ್ತು, SLC ಫೇಲು, ಜೀವನ ಹೋಯ್ತು, ಸೆಕೆಂಡ್ PC ಫೇಲು, ಜೀವನ ಹೋಯ್ತು. ನೋ, ಜೀವನ ಯಾಕೆ ಹೋಯ್ತು? ನಿನ್ನ ಒಳಗಡೆ ಶಕ್ತಿ ಇದೆ, ಜ್ಞಾನ ಒಳಗಿರೋದು. ಟೆಕ್ಸ್ಟ್ ಬುಕ್ ಈಸ್ ಓನ್ಲಿ ಎ ಸಜೆಷನ್, ಬಟ್ ನಾಲೆಜ್ ಈಸ್ ವಿತಿನ್. ಇವನಿಗೆ ಗೊತ್ತಾಯಿತು. He started 1 year, he started practicing with left hand. He took all the gold medals in national games. ಈಗ 38, 39 ಆ ಸುಮಾರಿನಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ಡ್ಯೂ ಟು ಸೆಕೆಂಡ್ ವರ್ಲ್ಡ್ ವಾರ್ ಇಟ್ ವಾಸ್ ಅಬ್ಯಾಂಡೆಂಡ್, ಕ್ಯಾನ್ಸಲ್ ಆಗೋಯ್ತು. ಇವಾಗ ಅವನಿಗೆ ಫಸ್ಟ್ 1938ನಲ್ಲಿ ಹಿ ವಾಸ್ 28 years old. ಇವಾಗ ಇಟ್ ವಾಸ್ ಪೋಸ್ಟ್ಪೋನ್ ಟು 1944. ಒಲಿಂಪಿಕ್ ಗೇಮ್ಸ್ ವಾಸ್ ಪೋಸ್ಟ್ಪೋನ್ ಟು 1944. He was waiting for 1944 to come. Every day he is practicing through his left hand. 1944 also was abandoned, cancelled. Olympic Games was cancelled due to war. ಈಗ ಇವನಿಗೆ ಎಷ್ಟು ವಯಸ್ಸು? 38 + 6, 28 + 6, 34ನೇ ವಯಸ್ಸಿಗೆ ಬರ್ದ. 16ನೇ ವಯಸ್ಸಿಗೆ ಗೋಲ್ಡ್ ಹೊಡೆಯೋದು, 36ರಲ್ಲಿ ವಯಸ್ಸಾಯಿತು ಅಂತ ಕ್ರಿಕೆಟ್ನಲ್ಲಿ ಬೌಲಿಂಗ್ ಮಾಡಿದ್ರೆ ಪಕ್ಕಕ್ಕೆ ಹೋಗ್ಕೊಂತ ಆರ್ಮ್ ಸ್ಟ್ರೈನ್ ಆಗಿಬಿಡುತ್ತೆ. ಇವನು 36ನೇ ವಯಸ್ಸಿನಲ್ಲಿ ಹಿ 1948ನಲ್ಲಿ, ಈಗ 44 ಆಯಿತು, 1948ನಲ್ಲಿ ಒಲಿಂಪಿಕ್ ಗೇಮ್ಸ್ ಬಂತು. ಹಿ ಈಸ್ ಆಲ್ರೆಡಿ 40 years old ನೌ, ಬಟ್ ಹಿ ಈಸ್ ವೇಟಿಂಗ್ ಫಾರ್ ಒಲಿಂಪಿಕ್ ಗೇಮ್ಸ್ ಫ್ರಮ್ ಪಾಸ್ಟ್ 12 years. ಹಿ ಕೇಮ್ 1948ನಲ್ಲಿ ಬಂದ, ಒಲಿಂಪಿಕ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ದ. ಹಿ ಟುಕ್ ಗೋಲ್ಡ್ ಮೆಡಲ್ ಇನ್ ಆಲ್ ದ ಈವೆಂಟ್ಸ್ ವಿತ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಫೈರಿಂಗ್. ಇದಾಗಿ 4 ವರ್ಷ ಆಯಿತು, 1952. Again he participated in 1952 and also got gold medal. Till now he is the only man who has taken gold medal in 2 consecutive Olympics, that too in firing. ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಅದು ಏನೋ ಎಡಗೈಯಲ್ಲಿ. ಯಾಕೆ? ಅವನು ಒಳಗಡೆ ತಿಳಿದಿದ್ದ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ, ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ. ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ, ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ ಅಂತ ಅವನು ಭಾವಿಸಿದ. ಅದಂತೆ ಆಯಿತು. ನಾವಾಗಿದ್ದರೆ ವಿ ಓನ್ಲಿ ಕ್ರಿಟಿಸೈಸ್ ದ ಎನ್ವಿರಾನ್ಮೆಂಟ್, ವಿ ಕ್ರಿಟಿಸೈಸ್ ದ ಮೀಡಿಯಾ, ವಿ ಕ್ರಿಟಿಸೈಸ್ ದ ಸೊಸೈಟಿ, ವಿ ಕ್ರಿಟಿಸೈಸ್ ಪೇರೆಂಟ್ಸ್, ವಿ ಕ್ರಿಟಿಸೈಸ್ ಎವ್ರಿಬಡಿ, ಬಟ್ ನಾಟ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಮ್ಗೆ ಭಾಳ ಗೌರವ ಜಾಸ್ತಿ. ಎಲ್ಲ ಅವಕಾಶಗಳಿದ್ದರೂ ಕೂಡ ಉಪಯೋಗಿಸ್ಕೊಳ್ಳಲ್ಲ. ದಿಸ್ ಕಾರ್ಲೆ, ಇನ್ ಸ್ಪೈಟ್ ಆಫ್ ಆಲ್ ಲಿಮಿಟೇಷನ್ಸ್, ಹಿ ಟುಕ್ gold medals in 2 Olympics, 48 and 52. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆಗೆ ಆಗೋ ಟೈಮ್ ಇನ್ನೊಂದು 10 ನಿಮಿಷ ಇದೆ ನನಗೆ ಸಮಯ. 38 ನಿಮಿಷ ಆಯಿತು. ಆಮೇಲೆ ವಿಡಿಯೋ ಇರುತ್ತೆ.
ನೋಡಿ, ಇನ್ನೊಂದು ನಾನು ಲಾಸ್ಟ್ ಟೈಮ್ ನಾನು ಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋದಾಗ ಈ ಘಟನೆಯನ್ನು ಹೇಳಿದ್ದೆ ಅವರಿಗೆ. ಇಲ್ಲೂ ಕೂಡ ನಿಮ್ಮ ವಿಚಾರಕ್ಕೋಸ್ಕರ ಒಂದು ಘಟನೆ ಹೇಳ್ತೀನಿ, ಯಾಕಂದರೆ ನೀವೆಲ್ಲ SLC ಅವರು ಕೆಲವರೆಲ್ಲ ಇದ್ರಲ್ಲಲ್ವ ಇಲ್ಲಿ. ಆ ದೃಷ್ಟಿಯಿಂದ ಸಾಕಷ್ಟು ವಿಚಾರ ಇದೆ. ಸಮಯ ಆದರೆ ಇನ್ನೊಂದೆರಡು ಹೇಳ್ತೇನೆ. ಐ ಥಿಂಕ್ ದಿಸ್ ಮೇ ವಿಲ್ ಮೈ ಲಾಸ್ಟ್ anecdote ಆರ್ ಎ ಸ್ಟೋರಿ ಆರ್ ಎ ಪ್ಯಾರಬಲ್. SLC ಎಕ್ಸಾಮಿನೇಷನ್ ನೀವೆಲ್ಲ ಭಾಳ ಚೆನ್ನಾಗಿ ಬರ್ತೀವಿ, ನೀವೆಲ್ಲ ಒಳ್ಳೊಳ್ಳೆ ಹುಡುಗರು ಅಂತ ಕಾಣ್ತೀವಿ, ಚೆನ್ನಾಗಿ ಮಾರ್ಕ್ಸ್ ತೊಗೋಬೋದು, ಮೇಸ್ಟ್ರುಗಳು ಚೆನ್ನಾಗಿ ಪಾಠ ಮಾಡಿರಬೇಕು, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀನು ಎಕ್ಸಾಮ್ ಬರೀತೀರ, ಮಿಡ್ ಟರ್ಮ್ ಬರೀತೀರ, ನೆಕ್ಸ್ಟ್ ಫೈನಲ್ ಬರೀತೀರ. ನಮ್ಮ ಆಂಧ್ರ ಪ್ರದೇಶ್, ನಾರ್ತನ್ ಆಂಧ್ರ ಪ್ರದೇಶಲ್ಲಿ ಅಲ್ಲಿ ನಾಗಾರ್ಜುನನ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಶ್ರೀಶೈಲಕ್ಕೆ ಹೋಗಿದ್ದೀರಾ ಯಾರಾದರೂ ಇಲ್ಲಿ? ಶ್ರೀಶೈಲಕ್ಕೆ ಒಳಗಡೆ ನಮ್ಮ ಅಕ್ಕ ಮಹಾದೇವಿ ಶರೀರ ಬಿಟ್ಟಿದ್ದೆ, ಶ್ರೀಶೈಲದಿಂದ ಒಳಗಡೆ ಕದಲಿ ಅಂತ ಒಂದು ಜಾಗ ಇದೆ, ಅಲ್ಲಿ ಅವಳು ಶರೀರ ಬಿಟ್ಟಿದ್ದು. ಅಕ್ಕ ಮಹಾದೇವಿ ಬಸವಣ್ಣನ ಜೊತೆ ಇದ್ದಲ್ಲ. ಆ ಜಾಗದಲ್ಲಿ ಒಂದು ಗೌರ್ಮೆಂಟ್ ಶಾಲೆ. ಇಲ್ಲಿ ಟ್ರೈಬಲ್ ಹುಡುಗ ಒಬ್ಬ ಶಾಲೆಗೆ ಬರ್ತಾಯಿದ್ದ. ಅಲ್ಲಿ ಹೆಚ್ಚಿನ ಜನ ಟ್ರೈಬಲ್ಸು, ಇವನು ಒಬ್ಬ ಹುಡುಗ. 9ನೇ ಕ್ಲಾಸ್ವರೆಗೂ ಮೇಷ್ಟ್ರು ಏನು ಮಾಡಿದ್ರು? ತಳ್ಳಿದ್ರು. ನಿಮ್ಗೆ ಮಾರ್ಕ್ಸ್ ಕೊಟ್ಬಿಟ್ಟು 9ನೇ ಕ್ಲಾಸ್ ಈಗಲೂ ಹಾಗೆ ಇದೆ, ತಳ್ಳಬೇಕು ಅಂತ ಹೇಳಿದ್ದಾರೆ. 9ನೇ ಕ್ಲಾಸ್ವರೆಗೂ ಫೇಲ್ ಮಾಡೋಂಗಿಲ್ಲ, ತಳ್ಳಬೇಕು. ಅವ್ರನ್ನೂ ತಳ್ಕೊಂಡೇ ಬಂದರು. 10ನೇ ಕ್ಲಾಸ್ನಲ್ಲಿ ಫೈನಲ್ಲು ಸ್ಟೇಟ್ ಎಕ್ಸಾಮಿನೇಷನ್ ಅಲ್ವಾ, ಇದು ಸ್ಟೇಟು, ನೀವು ಪಬ್ಲಿಕ್ ಎಕ್ಸಾಮಿನೇಷನ್, ತಳ್ಳೋಕ್ಕಾಗೋದಿಲ್ಲ, ಮಾರ್ಕ್ಸ್ ಬರಬೇಕು. ಇವನೇನು ಮಾಡ್ದ, ಹುಡುಗ ಎಕ್ಸಾಮಿನೇಷನ್ಗೆ ಹೋದ. ಪಾಪ ಅವ್ನಿಗೆ ಎಷ್ಟು ಗೊತ್ತಿತ್ತೋ ಬರ್ದ. ಆಮೇಲೆ ಹೋಗಿ ರಿಸಲ್ಟ್ ನೋಡ್ದ, ಅವ್ನಿಗೆ ಗೊತ್ತಿತ್ತು ಫೇಲ್ ಆಗ್ತೀನಿ ಅಂತ. ಫೇಲ್ ಆಗಿತ್ತು. SLC ಎಕ್ಸಾಮಿನೇಷನ್ನು ಫೇಲು. ಅವ್ರು ಮೇಸ್ಟ್ ಹೇಳಿದ್ರು, ಏನೋ ಫೇಲ್ ಮಾಡ್ಕೊಂಬಿಟ್ಟಿಲ್ಲ, ಗೊತ್ತಿದೆಯಲ್ಲ ಸರ್, ನನಗೆ ಅರ್ಥ ಆಗಲ್ಲ, ಮ್ಯಾಥಮೆಟಿಕ್ಸು ಗೊತ್ತಾಗಲ್ಲ, ಸೈನ್ಸು ಗೊತ್ತಾಗಲ್ಲ, ನೆನಪಿರಲ್ಲ, ಪ್ರಾಬ್ಲಮ್ ಇದೆ, ಅರ್ಥ ಆಗಲ್ಲ ಸರ್ ನನಗೆ ಅಂತ. ಹೋಗಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋ, ಸ್ವಲ್ಪ ಟ್ರೈ ಮಾಡು, ಸಪ್ಲಿಮೆಂಟ್ರಿ ಮಾಡು. ಸಪ್ಲಿಮೆಂಟ್ರಿ ಮೇಸ್ಟ್ ಹೇಳಿದ್ದಕ್ಕೋಸ್ಕರ ಬರ್ದ. ಸಪ್ಲಿಮೆಂಟ್ರಿ ಮೇಸ್ಟ್ರು ಖುಷಿಯಾಗಿರಲಿಲ್ಲ, ನನಗೆ ಇಷ್ಟು ಸಲ ಹೇಳಿದ್ರು, ಸಜೆಷನ್ ಕೊಟ್ಟರಲ್ಲ, ಅದಕ್ಕೋಸ್ಕರ ಬರ್ದ ಎಕ್ಸಾಮಿನೇಷನ್ನು. ಬರೆದ ಮೇಲೆ ಸೆಕೆಂಡ್ ಟೈಮ್ ಫೇಲ್ ಆಗಿಬಿಟ್ಟ. ಅವರು ಮೇಸ್ಟ್ರು ತಂದೆ ತಾಯಿ ಹೇಳಿದ್ರು, ಹೋಗ್ಲಿ ಬಿಡೋ, 2 ಸಲ ಓದೋಕ್ಕೆ ಆಗಲಿಲ್ಲ, ಸರಿಯಾಗಿ ಓದೋಕ್ಕಾಗಲಿಲ್ಲ ಅಂತ ಒಂದು ಕೆಲಸ ಮಾಡಿ, ಇಡೀ ವರ್ಷ ಇನ್ನೊಂದು ಸಲ ಶಾಲೆಗೆ ಹೋಗ್ಬಿಡು. ಈಗ ಸಪ್ಲಿಮೆಂಟ್ರಿ ಆಮೇಲೆ ನೆಕ್ಸ್ಟ್ ಇಯರ್ ತಾನೇ ಮತ್ತೆ ಎಕ್ಸಾಮ್ ಬರೀಬೇಕು, 1 ಇಯರ್ ಟೈಮ್ ಇದೆ. ಮತ್ತೆ ಶಾಲೆಗೆ ಹೋಗು, ಮತ್ತೆ ಅದೇ ಪಾಠ ಕೇಳು. ಪಾಠ ಕೇಳಿದ್ಮೇಲೆ ಎಷ್ಟು 2 ಸಲ ಎಕ್ಸಾಮ್ ಬರೆದಿದ್ದು ಎಕ್ಸ್ಪೀರಿಯೆನ್ಸ್ ಇದೆ, 1 ವರ್ಷ ಪಾಠ ಕೇಳಿರೋ ಎಕ್ಸ್ಪೀರಿಯೆನ್ಸ್ ಇದೆ, ಅದ್ರ ಮೇಲೆ ಮತ್ತೊಂದು ವರ್ಷ ಕೇಳಿದ್ರೆ ನಿನಗೆ 100 ಬರಬೇಕು. ಆ ಥರ ಎಕ್ಸ್ಪೀರಿಯೆನ್ಸ್ ಇದೆ ನಿನಗೆ. ಸರಿ, ಇವನು ಮೇಸ್ಟ್ರು ಹೇಳಿದ್ರು, ಮನೆಯಲ್ಲೂ ಹೇಳಿದ್ರು, ಓದ ಎಕ್ಸಾಮಿನೇಷನ್. 30 ವರ್ಷ ಶಾಲೆಯಲ್ಲಿ ಕೂತ್ಕೊಂಡ್ಮೇಲೆ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಸ್ನೇಹಿತರು ಇದ್ದರು, ಅವರು ಸ್ವಲ್ಪ ಸಹಾಯ ಮಾಡ್ತೀವಿ ಕಣೋ ನಿನಗೆ ಅಂತ ಹೇಳಿದ್ರು. ಗ್ರೂಪ್ ಸ್ಟಡಿ ಮಾಡಿದರು. ಎಲ್ಲ ಗ್ರೂಪ್ ಸ್ಟಡಿ ಆಯಿತು. ಎಕ್ಸಾಮಿನೇಷನ್ಗೆ ಹೋದ, ಎಕ್ಸಾಮ್ ಬರ್ದ. ಅವನಿಗೆ ಡೆಫಿನೆಟ್ ಇತ್ತು, ಈ ಸಲ ಪಾಸ್ ಆಗ್ತೀನಿ, ಯಾಕಂದರೆ 2 ಸಲ ಬರ್ದಿಯಾನೆ, 1-2 ಸಲ ಶಾಲೆಗೆ ಹೋಗಿದ್ದಾನೆ. ಎಕ್ಸಾಮಿನೇಷನ್ ಬರೆದ ಮೇಲೆ ನೋಡ್ತಾನೆ ಫೇಲ್. 3 ಸಲ ಫೇಲ್ ಅವನಿಗೆ SLC ಎಕ್ಸಾಮಿನೇಷನಲ್ಲಿ, 10th ಸ್ಟ್ಯಾಂಡರ್ಡ್. ಆಮೇಲೆ ಅವನು ಹೇಳ್ದ, ಸರ್ ನನಗೆ ಸಗಣಿ ಇದೆ ಅಂತ ಖಾತ್ರಿಯಾಗಿದೆ, ಮೇಷ್ಟ್ರು ನಿನ್ನ ತಲೆಯಲ್ಲಿ ಸಗಣಿ ಇದೆ ಅನ್ನೋದು ಬೈತಿದ್ರಂತೆ ಅವನ ಶಾಲೆಯಲ್ಲಿ, ಸೊ ನನಗೆ ಖಾತ್ರಿಯಾಗಿದೆ, ಡೆಫಿನೆಟ್ ನಾನು ಮತ್ತೆ ಬರೆಯೋಲ್ಲ ಸರ್, ಬಿಟ್ಟು ಬೇರೆ ಏನೋ ಕೆಲಸ ಹುಡ್ಕೊತೀನಿ ಅಂತ ಹೇಳ್ದೆ. ಅವರು ಮೇಷ್ಟ್ರು ಹೇಳಿದ್ರು, ಇನ್ನೊಂದು ಸಲ ಟ್ರೈ ಮಾಡಿಬಿಡೋಣ, ಯಾಕೋ ಬಿಡ್ತಿ. ಮತ್ತು ಸ್ನೇಹಿತರು ಹೇಳಿದ್ರು, ಕೊನೆ ಹಂತ 3ನೇ ಸಲ ಮುಕ್ತಾಯ ಆಗಲಿಲ್ಲ, ಇನ್ನೊಂದು ಸಲ 4ನೇ ಸಲ ತೊಗೊಂಬಿಡು, ಮುಗಿಸ್ಬಿಡು ಅತ್ಲಾಗಿ SLC. ಯಾಕೆ ಫೇಲ್ ಮಾಡ್ಕೊಂಡು ಹೋಗ್ಬೇಕು, ಬೇರೆ ಕೆಲಸ ಮಾಡು, ಆದರೆ ಪಾಸ್ ಆಗಿಬಿಟ್ಟು ಹೋಗು ಅಂತ. ಸರಿ, ಇವರೆಲ್ಲ ಇಷ್ಟು ಹೇಳಿದ್ದಕ್ಕೆ ಸರಿ ಅವನು 4ನೇ ಸಲ ಅಟೆಂಪ್ಟ್ ಮಾಡ್ತು, 4th ಅಟೆಂಪ್ಟು. ದಿಸ್ ಟೈಮ್ ಹಿ ವಾಸ್ 100% ಶ್ಯೂರ್ ದಟ್ ಹಿ ಈಸ್ ಗೋಯಿಂಗ್ ಟು ಪಾಸ್ ದ ಎಕ್ಸಾಮಿನೇಷನ್ ವಿತ್ ಆಲ್ ಹ್ಯಾಪಿನೆಸ್. ಅವ್ರ ಸ್ನೇಹಿತರಿಗೆ ಮೇಷ್ಟ್ರಿಗೆ, ಸರ್ ನೀವೇ ರಿಸಲ್ಟ್ ನೋಡ್ಕೊಳ್ಳಿ, ಪಾಸ್ ಆಗಿರ್ತೀನಿ, ಬಂದು ರಿಸಲ್ಟ್ ಮಾರ್ಕ್ಸ್ ಹೇಳಿ ನಂಗೆ ಸಾಕು ಅಂತ ಹೇಳ್ದ. ರಿಸಲ್ಟ್ ನೋಡಲಿಲ್ಲ. ಹೋಗಿ ಮೇಷ್ಟ್ರು ಸ್ಟೂಡೆಂಟ್ಸ್ ಎಲ್ಲ ಹುಡುಕಿ ನೋಡಿದ್ರು ಫೇಲ್. 4 ಸಲ ಬರ್ದ, 4 ಸಲ SLC ಎಕ್ಸಾಮಿನೇಷನ್ ಫೇಲ್. ಅವನು ಪಾಸೇ ಆಗ್ತಾಯಿಲ್ಲ. ಅವನು ಹೇಳ್ದ, ಸರ್ ಇದು ನಮ್ಗೆ ಆಗೋದಿಲ್ಲ, ಇದು ನಮ್ಮ ಅಪ್ಪನ ಜೊತೆ ಹೋಗ್ತೀನಿ, ಈ ಕಾಡು ಪಕ್ಕ ನಮ್ಮ ಮನೆ, ನಾವು ಟ್ರೈಬಲ್ಸು, ನಮ್ಗೆ ಆಗೋದಿಲ್ಲ ಬಿಡಿ ಸರ್, ಹೊಟ್ಟೋಗ್ಬಿಟ್ಟ ಅವನು. ಸರಿ, ಊರಿಗೆ ಹೋಗ್ಬಿಟ್ಟು 3-4 ವರ್ಷ ಆಯಿತು. ಮನೆಯಲ್ಲಿ ಅಪ್ಪನ ಜೊತೆ ಮನೆ ಕೆಲಸ, ಹಳ್ಳಿ ಕೆಲಸ, ಹೊಲದ ಕೆಲಸ, ಹಸು ಕೆಲಸ, ಈ ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಈ ಶಾಲೆಗೆ ಹೆಡ್ ಮಾಸ್ಟ್ರ್ ಇದ್ರಲ್ಲ ಸ್ಕೂಲ್ಗೆ, ಅವರು ರಿಟೈರ್ಡ್ ಆದರು. ಇವನು ಹುಡುಗ ಹೊಟ್ಟೋದ್ನಲ್ಲ, ಹೊಸ ಹೆಡ್ ಮಾಸ್ಟ್ರು ಬಂದರು. ಹೊಸ ಹೆಡ್ ಮಾಸ್ಟ್ರು ಬಂದವರು ಎಲ್ಲ ಹಳೆ ರಿಜಿಸ್ಟ್ರು ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲ ನೋಡಿದ್ರು, ಸುಮ್ಮನೆ ಅವ್ರ ಕೂತೂಹಲಕ್ಕೆ ಓಲ್ಡ್ ರಿಜಿಸ್ಟರ್ಸ್ ಎಲ್ಲ ತೆಗಿತಾಯಿದ್ರು. ನೋಡೋತ್ತಿಗೆ ಈ ಒಬ್ಬ ಹುಡುಗ 4 ಅಟೆಂಪ್ಟ್ ಫೇಲ್ ಆಗಿದ್ದಾನೆ, ಪಾಸೂ ಆಗಿಲ್ಲ, ಶಾಲೆಗೂ ಬರ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇವ್ರಿಗೆ ಸ್ವಲ್ಪ ಕುತೂಹಲ, ಈ ಮೇಸ್ಟ್ರಿಗೆ, ಹೆಡ್ ಮಾಸ್ಟ್ರಿಗೆ ತುಂಬ ಈಸ್ ಮೋರ್ ಇನ್ಸ್ಪೈರ್ಡ್. ಮಕ್ಕಳು ಪಾಸ್ ಆಗಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಆಗಬೇಕು ಅಂತ ಆಸಕ್ತಿ ಜಾಸ್ತಿ. ಈ ಎಲ್ಲ ಕಡೆನೂ ಸಂಬಳ ಕರೆಕ್ಟಾಗಿರಲ್ಲ, ಕಷ್ಟ, ಮೇಸ್ಟ್ರು ಕೆಲಸ ಕಷ್ಟ. ನೀವು ಇಲ್ಲಿ ಹುಡುಗರು ಮುಂದೆ ಮಾತಾಡಬೇಡ. ಇವರೆಲ್ಲ ಹೋದರು ಹೆಡ್ ಮಾಸ್ಟ್ರು. ಸರಿ, ಇವ್ರಿಗೆ ಆಸಕ್ತಿ ಇತ್ತು,
ಏನು ಇವನು ಹೆಂಗಾದರೂ ಮಾಡಿ ಇವನು ಪಾಸ್ ಮಾಡಬೇಕಲ್ಲ ಅಂತ. ಸರಿ, ಅವನ ಅಡ್ರೆಸ್ ತೊಗೊಂಡ್ರು. ಶಾಲೆ ಮುಗೀತು. ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿದರು, ಎಲ್ಲಿ ಬರ್ತೊಂದು ಇಂಥ ಹಳ್ಳಿನಲ್ಲಿ. ಹೆಡ್ ಮಾಸ್ಟ್ರು ಇವನು ಹಳ್ಳಿಗೆ ಬಂದರು. ಹಳ್ಳಿಗೆ ಬಂದು ಈ ಹುಡುಗನ ಮನೆಗೆ ಬಂದರು. ಕೇಳಿದ್ರು, ಇಂಥ ಶಾಲೆಯಲ್ಲಿ ನೀನು ಓದ್ತಾ ಇದ್ಯಾ? ಹೌದು ಸರ್. ನೀವು ಯಾರು? ನಾನು ಹೊಸ್ದಾಗಿ ಬಂದೆ ಹೆಡ್ ಮಾಸ್ಟ್ರು. ಏನಪ್ಪ ನೀನು? ನಾವು ಒಂದು SLC ಪಾಸ್ ಮಾಡ್ಕೊಳಕ್ಕಾಗಲ್ವ? 4 ಸಲ ಓದಿದ್ಯಾ, 2 ವರ್ಷ ಶಾಲೆ ಅಟೆಂಡ್ ಮಾಡಿದ್ಯಾ, ಯಾಕಾಗಲ್ಲ? ಸರ್, ಅದು ನಮ್ಮ ಮೇಷ್ಟ್ರು ಹೇಳಿದ್ರು ಸಗಣಿ ಇದೆ ಅಂತ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನಂಗೆ ಖಾತ್ರಿ ಆಗಿದೆ, ಗ್ಯಾರಂಟಿ ಸರ್ ನಾನು ಬರೋದು, ನಮ್ಗೆ ಆಗೋಲ್ಲ ಅದು. ಸರಿ ಹೋಗಲಿ, ಒಂದು ಕೆಲಸ ನಾನು ಒಪ್ಕೊಳ್ತೀನಿ, ನಿನಗೇನು ಪ್ರಾಬ್ಲಮ್ಮು? ಸರ್, ಓದಿದ್ದು ನೆನಪಿರಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ನೀವೆಲ್ಲ ಹೇಳೋದು ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಅದಕ್ಕೆ ನಾನು ಅದಕ್ಕೆ ಕೇಳ್ತೀನಿ, ವಿಲ್ ಇಟ್ ಫಾಲ್ ಫ್ರಮ್ ದ ಸ್ಕೈ ಅಂತ. ನಾನು ಹುಡುಗರು ಬಂದು ಹೇಳ್ತಾರೆ, ಸ್ವಾಮೀಜಿ ಐ ಡೋಂಟ್ ಹ್ಯಾವ್ ಕಾನ್ಸಂಟ್ರೇಷನ್. ಕೆಲವರಲ್ಲಿ ನೀವು ಈ ವಯಸ್ಸು ಹುಡುಗರು, ಕಾಲೇಜ್ ಹುಡುಗರು, ಕೆಲವರು ಮದುವೆ ಆದವರೆಲ್ಲ ಅಳ್ತಾರೆ ಬಂದು ನಮ್ಮ ಆಫೀಸಿಗೆ ಬಂದು, ಸ್ವಾಮೀಜಿ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್ ಎಲ್ಲ. ನಾನು ಅಂದ್ಕೊಂಡು ಏನಯ್ಯ ಒಳ್ಳೆ ಫ್ಯಾಮಿಲಿ ಸ್ಟ್ರೆಸ್ ಅಂತೆ. ಅದಕ್ಕೆ ನೀವೆಲ್ಲ ಓಡಾಡಿದ್ಮೇಲೆ ತುಂಬ ಅನುಭವ ಆಗಿರುತ್ತೆ, ಒಂದೇ ಕಡೆ ಕೂತ್ರೆ ಏನೂ ಗೊತ್ತಾಗಲ್ಲ. ಸೊ ಇವನು ಅದಕ್ಕೆ ಹೇಳ್ದ, ಕಾನ್ಸಂಟ್ರೇಷನ್ ಇಲ್ಲ, ಓದಿದ್ದು ನೆನಪಿರೋಲ್ಲ, 2 ಪ್ರಾಬ್ಲಮ್ ಸರ್. ಅದಕ್ಕೆ ಹೇಳ್ದೆ, 2ಕ್ಕೂ ನನ್ನಲ್ಲಿ ಔಷಧಿ ಇದೆ. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋಕ್ಕೆ, ಆಮೇಲೆ ಓದಿದ್ದು ನೆನಪಿಟ್ಕೊಳ್ಳೋಕ್ಕೆ ಮೆಮರಿ ಪವರ್ ಜಾಸ್ತಿ ಮಾಡೋಕ್ಕೆ ನಂತರ ಔಷಧಿ ಇದೆ. ನಾನು ಔಷಧಿ ಕೊಡ್ತೀನಿ, ನೀನು ತೊಗೊಳ್ತೀಯಾ? ನಾನು ಇಷ್ಟು ವರ್ಷ ಯಾರೂ ಹೇಳಲೇ ಇಲ್ವಲ್ಲ, ನಾನು 4 ಸಲ ಫೇಲ್ ಆದ. ಅವತ್ತೇ ಹೇಳ್ದೆ ಮುಗಿದೋಗ್ತಿತ್ತು ಕೆಲಸ. ಇಷ್ಟು ವರ್ಷ 4 ವರ್ಷನೂ ಶಾಲೆ ಬಿಟ್ಟೆ, ಅವತ್ತು ಹೇಳ್ದೆ ಮುಗಿದೋಗ್ತಿತ್ತು. ಇವತ್ತು ಬಂದ್ರಲ್ಲ ಸರ್ ಅಂತ, ಹೋಗಲಿ ಬಾ ಪರವಾಗಿಲ್ಲ, ಶಾಲೆಗೆ ಹೋಗು ಅಂತ. ನೀವು ಒಂದು ಕೆಲಸ ಮಾಡು, ನೀನು ಈ ನಾಳೆಯಿಂದ ಶಾಲೆಗೆ ಬಾ, ಹೋಗೋತ್ತಿಗೆ ನನ್ನ ಮನೆಗೆ ಬಾ, ಔಷಧಿ ಮನೇಲಿದೆ ಅಂತ. ಇವನು ಆಯಿತು, ಮೇಷ್ಟ್ರು ಹೇಳಿದ್ರಲ್ಲ, ಅವು ಖುಷಿಗೆ ಬಂದ, ಶಾಲೆ ಅಟೆಂಡ್ ಮಾಡ್ದ. ಎಲ್ಲ ಹೊಸ್ತು, 4 ವರ್ಷ ಆದಮೇಲೆ ಹೋಗ್ತಾನೆ, ಎಲ್ಲ ಸಿಲೆಬಸ್ ಚೇಂಜ್ ಆಗಿದೆ, ಪ್ಯಾಟ್ರನ್ ಚೇಂಜ್ ಆಗೋಗಿದೆ, ಎಲ್ಲ ಹೊಸ್ತು. ನೋಡ್ದ, ಏನೂ ಅರ್ಥ ಆಗಲಿಲ್ಲ. ಪಾಪ ಮೇಷ್ಟ್ರು ಹೇಳಿದಕ್ಕೋಸ್ಕರ ಕೂತಿದ್ದ. 8 ಪೀರಿಯಡು 6 ಪೀರಿಯಡು ಅವತ್ತಿತ್ತು, ಎಲ್ಲ ಪೀರಿಯಡ್ ಅಟೆಂಡ್ ಮಾಡಿದ ಸಿನ್ಸಿಯರಾಗಿ. ಸಂಜೆ ಹೆಡ್ ಮಾಸ್ಟ್ರ್ ಮನೆಗೆ ಹೋದ, ಸರ್ ಔಷಧಿ ಕೊಡ್ತೀನಿ ಬಾಪ ಅಂತ. ಮೇಷ್ಟ್ರು ಒಳಗಡೆ ಹೋದರು. ಹೊರಗಡೆ ಬಂದು ಒಂದು ಸಣ್ಣ ಕವರ್ ಕೊಟ್ಟರು ಅವನಿಗೆ. ಅವನು ಆ ಕವರ್ ಓಪನ್ ಮಾಡ್ದ, ಒಂದು ಸಣ್ಣ ಪುಸ್ತಕ ಇತ್ತು. ಅವನು ಹೇಳ್ದ, ಸರ್ ನಿಮ್ಮ ತಲೆಯಲ್ಲೂ ಸಗಣಿ ಇದೆ ಅಂತ ಗ್ಯಾರಂಟಿ ಆಯಿತು ಅಂತ ಕೇಳ್ದ. ಯಾಕೆ ಅಂತ, ನನಗೆ ಓದೋಕ್ಕಾಗಲ್ಲ ಅಂತಲೇ ಫೇಲ್ ಆಗಿದ್ದು, ಮತ್ತು ನನಗೊಂದು ಪುಸ್ತಕ ಕೊಡ್ತಾ ಇದ್ದಾರಲ್ಲ ಔಷಧಿ ಅಂತ. ಓದಿದ್ದು ನೆನಪಿರಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ತಾನೆ, ಮತ್ತು ನನಗೊಂದು ಪುಸ್ತಕ ಕೊಡ್ತಾ ಇದ್ದಿರಲ್ಲ ಅಂತ. ಅವ್ರು ಹೇಳಿದ್ರು, ನೀನು ಇದ್ರ ಬಗ್ಗೆ ಆ ಥರ ಆಲೋಚನೆ ಮಾಡಬೇಡ, ಈ ಪುಸ್ತಕ ಇಟ್ಕೊ ಹೇಳ್ತೀನಿ. ಪುಸ್ತಕದ ಹೆಸರು ಏನು ಗೊತ್ತೇನು? ಥಾಟ್ಸ್ ಆಫ್ ಪವರ್ ಬೈ ಸ್ವಾಮಿ ವಿವೇಕಾನಂದ. ಥಾಟ್ಸ್ ಆಫ್ ಪವರ್ ಬೈ ಸ್ವಾಮಿ ವಿವೇಕಾನಂದ. ಏನು ವಿವೇಕಾನಂದರದ್ದು ಒಂದು 30 to 35 ಟೀಚಿಂಗ್ಸ್ ಆರ್ ಸೇಯಿಂಗ್ಸ್, ಉಕ್ತಿಗಳು. ವಿವೇಕಾನಂದರು ಹೇಳಿದಂಥ ಒಂದು ಪ್ರಚೋದಾತ್ಮಕ, ಉತ್ಸಾಹ, ಆತ್ಮವಿಶ್ವಾಸ ತುಂಬುವಂತಹ ಒಂದು 30 ಉಕ್ತಿಗಳಷ್ಟೇ. ಥಾಟ್ಸ್ ಆಫ್ ಪವರ್. ಈ ಪುಸ್ತಕ ಅವನು ಕೈ ಕೊಟ್ಟರು. ನೀನು ನೋಡಪ್ಪ, ನೀನು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡ, ಒಂದು ಕೆಲಸ ಮಾಡು, ಈ ಪುಸ್ತಕ ಬೆಳಗ್ಗೆ 2 ವಾಣಿನ ಓದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳಿದ, ನನ್ನ ಅಂತಶಕ್ತಿ ಇದೆ ಅಂತ ಹೇಳಿದ್ನಲ್ಲ, ಆ ಥರ ಒಂದು 2 ವಾಣಿ ಓದು. ರಾತ್ರಿ ಮಲಗೋ ಹೊತ್ತಿಗೆ ಮತ್ತೆ 2 ವಾಣಿನ ಓದು. ಇಷ್ಟೇ ನಿನಗೆ ಕೊಡ್ತೀವಿ ಎಕ್ಸಸೈಸ್, ಇದೇ ಮೆಡಿಸನ್. ಇವನಿಗಂದ, ಅಯ್ಯೋ ಏನೋ ಗ್ಯಾರಂಟಿ ಮೇಷ್ಟ್ರು ಹುಚ್ಚೆ ಹಿಡಿದಿರಬೇಕು, ಇದು ಯಾರಾದರೂ ಟೀಚಿಂಗ್ಸ್ ಓದಿ ಏನಾದರೂ ಆಗೋಕ್ಕೆ ಸಾಧ್ಯನಾ? SLC ವಿವೇಕಾನಂದರು ಓದಿದರೆ ನನಗೆ E=mc² ಬಿಡ್ಸೋಕ್ಕಾಗುತ್ತಾ? ಆಗುತ್ತೆ, ಅದಕ್ಕೆ ಗೊತ್ತಾಗಬೇಕಷ್ಟೆ. ಅಂದ್ಕೊಂಡೆ ಇವನಿಗೆ ಆಗಲ್ಲ ಅಂತ ಇವನು ಅಂದ್ಕೊಂಡ. ಸರಿ, ಮನೆಗೆ ಹೋದ. ಮೇಷ್ಟ್ರು ಹೇಳಿದ್ರಲ್ಲ ಅಂಥೇಳಿ ಮನೆಗೆ ಹೋದ, ಆ ಪುಸ್ತಕ ತೆಗೆದ. ಅವನು ಮೊದಲೇ ವಾಕ್ಯ ಯಾವುದು ಓದಿದ್ದು ಗೊತ್ತೇನೋ? ವಾಟ್ ಆರ್ ಫೇಲ್ಯೂರ್ಸ್? ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್. ಈ ವಾಕ್ಯ ಓದ್ದ ಅವನು. ಪುಸ್ತಕ ತೆಗೆದ ತಕ್ಷಣ ವಾಟ್ ಆರ್ ಫೇಲ್ಯೂರ್ಸ್? ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್. ಸೋಲ್ ಅಂದ್ರೆ ಏನ್ರಿ? ನಮ್ಮ ಅದ್ಭುತವಾದ ಈ ಜೀವನದ ಯಾನ ಇದೆಯಲ್ಲ, ದ ಟ್ರಾವೆಲ್ ಯಾನ, ಅದರಲ್ಲಿ ಒಂದು ಹಲವು ಬಣ್ಣ ಬಣ್ಣದ ಪುಕ್ಕಗಳಿದ್ದಂತೆ. ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್. ವಿತೌಟ್ ಫೇಲ್ಯೂರ್ಸ್ ಯು ಡೋಂಟ್ ಗೆಟ್ ಆತ್ಮವಿಶ್ವಾಸ. ನೆನ್ಪಿಟ್ಕೊಳ್ಳಿ, ನೀವು ಸೋಲ್ದಿದ್ದರೆ ಆತ್ಮವಿಶ್ವಾಸ ಬರೋದಿಲ್ಲ. ಎಲ್ಲ ಆರಾಮಾಗಿದ್ದರೆ ಏನು ನೀವು ಏನು ಸಪ್ಪೆ ಮನುಷ್ಯರು. ಇವನು ನೋಡ್ದ, 4 ಸಲ ಫೇಲ್ ಆಗಿದ್ದೀನಿ ಅಂದರೆ, ಐ ಹ್ಯಾವ್ 4 ಡಿಫ್ರೆಂಟ್ ಕಲರ್ಸ್, ಬ್ಯೂಟಿಫುಲ್ ಕಲರ್ಸ್ ಇನ್ ಮೈ ಲೈಫ್. ಐ ಹ್ಯಾವ್ ಫೇಲ್ಡ್ 4 times. ದಿಸ್ ಈಸ್ ದ ಬ್ಯೂಟಿ ಆಫ್ ಮೈ ಲೈಫ್ ಅಂತ ಅವನಿಗೊಂದು ಆತ್ಮವಿಶ್ವಾಸ ಚಿಗುರ್ತು. ಆಮೇಲೆ ಅವನಿಗೆ ಆತ್ಮವಿಶ್ವಾಸ ಯಾವಾಗ ಬಂತು, ಸ್ವಲ್ಪ ಫೋಕಸಿಂಗ್ ಸ್ಟಾರ್ಟ್ ಆಯಿತು ಅವನಿಗೆ. ಓದ್ದ ಎಕ್ಸಾಮ್ ಬರ್ದ, SLC ಪಾಸ್ ಆಗಿಬಿಟ್ಟ. ಯಾವುದು? ವಾಟ್ ಆರ್ ಫೇಲ್ಯೂರ್ಸ್? ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್. ಒಂದೇ ಒಂದು ವಾಕ್ಯ. 4 ವರ್ಷ ಅವನ ಮೇಷ್ಟ್ರು ಯಾರು ಏನು ಮಾಡೋಕ್ಕಾಗಲಿಲ್ಲ. ವಿವೇಕಾನಂದರು ಒಂದು ವಾಕ್ಯ ಪಾಸ್ ಆಗಿಬಿಟ್ಟ ಅವನು. ಆಮೇಲೆ ಮೇಷ್ಟ್ರು ಹೇಳಿದೆ, ಹೆಂಗೋ SLC ಪಾಸ್ ಮಾಡ್ತಿಲ್ಲ, PUC ಕಟ್ಟೋ. ಸರ್ ಡೌಟು. ವಾಟ್ ಆರ್ ಫೇಲ್ಯೂರ್ಸ್? ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್. ಓಕೆ ಸರ್. ಮತ್ತೆ 2 ವರ್ಷ ಬರ್ದ ಅವನು.
ಸೆಕೆಂಡ್ PUC ಪಾಸ್ ಆಗಿಬಿಟ್ಟ. ಕೊನೆಗೆ ಅವನು ಹೈದರಾಬಾದಿಗೆ ಬಂದ. ಅಲ್ಲಿ ಅಷ್ಟೇ ಇರೋದು ಅವಕಾಶ ಅವ್ರ ಹಳ್ಳಿನಲ್ಲಿ, ಟ್ರೈಬಲ್ ಹಳ್ಳಿನಲ್ಲಿ. ಅವನು ಆ್ಯಕ್ಚುಲಿ ನಮ್ಮ ರಾಮಕೃಷ್ಣ ಆಶ್ರಮ ಸ್ವಾಮಿಗಳಿಗೂ ಪರಿಚಯ. ಅವನು ಆಶ್ರಮದವ್ರ ಸಂಪರ್ಕದಿಂದ ಆ ಮೇಷ್ಟ್ರಿಂದ ಸ್ವಾಮಿಗಳ ಹತ್ರ ಒಂದು ಪುಸ್ತಕ ಸಿಕ್ಕಿದ್ದು ಅಂತ ಇಟ್ಕೊಳ್ಳಿ. ನಾನು ಸ್ವಾಮಿಗಳು ಅಂತ ಹೇಳಿದಾಗ ಎಷ್ಟೋ ಜನ ಹೆದರ್ಕೊಳ್ತಾರೆ. ಅದಕ್ಕೆ ಮೇಷ್ಟ್ರನ್ನ ಇದು ಮಾಡಿದೆ, ಒಂದು ಅಲ್ಲಿ ಮಧ್ಯೆ ಒಂದು ಗ್ಯಾಪ್ ಫಿಲಪ್ ಮಾಡಿದೆ ಅಷ್ಟೇ. ಕೊನೆಗೆ ಅವ್ನು ಡಿಗ್ರಿನೂ ಎಕ್ಸಾಮಿನೇಷನ್ ಪಾಸ್ ಮಾಡ್ದೆ. ಡಿಗ್ರಿ ಆದಮೇಲೆ ನೋಡೋ ಎಲ್ಲನೂ ಫಸ್ಟ್ ಅಟೆಂಪ್ಟೇ, ಸೆಕೆಂಡ್ ಅಟೆಂಪ್ಟ್ ಇಲ್ಲ. 10th ಪಾಸ್ ಆದಮೇಲೆ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಮಾಡ್ಕೊಂಬಂದ. ಅವ್ನು ಕೇಳಿದ್ರು, ಯಾಕೆ UPSC ಎಕ್ಸಾಮ್ ಬರೀಬಾರ್ದು ನೀನು? ಸರ್ ನಾನು ಇಂಗ್ಲೀಷ್ ಚೆನ್ನಾಗಿಲ್ಲ, ಟ್ರೈಬಲ್ ಹುಡುಗ, ಅಲ್ಲಿ ಇಂಟರ್ವ್ಯೂ ಇರುತ್ತೆ, ಅದೆಲ್ಲ ಯಾಕೆ ಆಲೋಚನೆ ಮಾಡ್ತೀಯ? ನಿನ್ನಲ್ಲಿ ನೀನು ಶಕ್ತಿ, ಅನಂತ ಶಕ್ತಿ ಅಡಗಿದೆ, ಆತ್ಮವಿಶ್ವಾಸ ಇಡು. ಓ ಆಯಿತು ಸ್ವಾಮೀಜಿ. ಅವನೇನು ಮಾಡ್ದ, UPSC ಎಕ್ಸಾಮು ಬರ್ದ. ಫಸ್ಟ್ ಅಟೆಂಪ್ಟ್ ಫೇಲ್. ಮತ್ತೆ ವಿವೇಕಾನಂದರು ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡ್ದ. ಸೆಕೆಂಡ್ ಅಟೆಂಪ್ಟಲ್ಲಿ UPSC ಎಕ್ಸಾಮಿಷನ್ ಪಾಸ್ ಆಗಿಬಿಟ್ಟ. ಈಗ ಇಂಟರ್ವ್ಯೂ ಫೈನಲ್ ಅಟೆಂಪ್ಟ್ ಇಂಟರ್ವ್ಯೂ ಹೋಗೋದ, ರೈಟಿಂಗ್ ಪಾಸ್ ಆಯಿತು, ಫೈನಲ್ ಇಂಟರ್ವ್ಯೂ ಅಟೆಂಡ್ ಮಾಡ್ದೆ. ಇಂಗ್ಲೀಷ್ ಬರಲ್ಲ ಸರ್. ಪರವಾಗಿಲ್ಲ, ಫೇಲ್ ಆದರೂ ಪರವಾಗಿಲ್ಲ ಕಣೋ, SLC 4 ಸಲ ಫೇಲ್ ಆದವನು UPSC ಎಕ್ಸಾಮ್ ಕಟ್ ಪಾಸ್ ಮಾಡ, ಅದೇ ದೊಡ್ಡದು ಬಿಡು, ಹೋಗು ಅಂದರು. ಸರಿ, ಅವ್ನು ಬಂದ, UPSC ಎಕ್ಸಾಮ್ ಪಾಸು, ಇಂಟರ್ವ್ಯೂ ಪಾಸು. ಇವತ್ತು ನೀವು ಮುಂಬೈಗೆ ಹೋದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾನೆ, ಸತ್ಯನಾರಾಯಣ ರಾಜು ಅಂತ ಅವ್ರ ಹೆಸರು, ಸತ್ಯನಾರಾಯಣ ರಾಜು. ಇಫ್ ಯು ಗೋ ಟು ಮುಂಬೈ, ಈಸ್ ಈ ಸರ್ಕಲ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್. UPSC ಎಕ್ಸಾಮ್ ಬರ್ದ. SLC ಏನಾಯಿತು, 4 ಸಲ ಫೇಲ್. ಆದರೆ ಇವತ್ತೇನಾಗಿದ್ದಾರೆ, IAS ಪಾಸ್ ಮಾಡ್ಕೊಂಡು UPSC ಎಕ್ಸಾಮ್ ಪಾಸ್ ಮಾಡಿಕೊಂಡು ಈಸ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅದಕ್ಕೆ ಹೇಳಿದ್ದು, ಟೆಕ್ಸ್ಟ್ ಬುಕ್ ಈಸ್ ನಾಟ್ ದ ಎಂಡ್ ಆ್ಯಂಡ್ ಏಮ್ ಆಫ್ ಲೈಫ್. ಲೈಫ್ ಈಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ವಾಟ್ ಯು ಆರ್, ಏನು ನಾನು ಹೇಳಿ, ನನ್ನಲ್ಲಿ, ಕೈಯಲ್ಲಿ ಅದೇ ಕೈಯು ಉತ್ಸಾಹ ಹೋಗ್ಬಿಡ್ತು. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಸ್ವಲ್ಪ ಎದೆ ಮೇಲೆ ಕೈ ಇಟ್ಕೊಳ್ತೀಯಪ್ಪ ನನ್ನ ಫ್ರೆಂಡು. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ಇನ್ನೊಂದು ಸಲ ಹೇಳಿ, ಸ್ವಲ್ಪ ಜೋರಾಗಿ ಹೇಳ್ತೀರಾ, ನಂಗೆ ತೃಪ್ತಿ ಆಗಲಿಲ್ಲ. ನನ್ನಲ್ಲಿ ಅನಂತ ಶಕ್ತಿ ಅಡಗಿದೆ, ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ. ವೆರಿ ಗುಡ್. ಆ್ಯಕ್ಚುಲಿ ಇದೆಲ್ಲ ತುಂಬ ಸೈಕಾಲಜಿಕಲ್ ಇದೆ. ನನಗೆ ಹುಡುಗರು ದೊಡ್ಡವರಿದ್ದರೆ ಐ ಕ್ಯಾನ್ ಸ್ಪೀಕ್ ಸೈಕಾಲಜಿ ಆಲ್ಸೋ. ನೀವು ತುಂಬ ತುಂಬ ಹೇಳೋಕೋದ್ರೆ ನಮ್ಗೆ ಕನ್ಫ್ಯೂಷನ್ ಆಗಬಾರ್ದು. ಒಲಿಂಪಿಕ್ಕಲ್ಲಿ ಬ್ಯಾಸ್ಕೆಟ್ಬಾಲು ಮ್ಯಾಚಸ್ನ ಈ ಥರ ಗೆದ್ದಿದ್ದಾರೆ. ಹೋಗೋಕ್ಕಿಂತ ಮುಂಚೆ ಟ್ರೈನೀಸ್ ಏನು ಮಾಡ್ತಾರೆ, ಎಸ್ ವಿ ವಿಲ್ ವಿನ್. ನೀವು ಎಲ್ಲ ತುಂಬ ಓದಲ್ಲ ಅಂತ ಕಾಣುತ್ತೆ ಹುಡುಗರು. ಎಸ್ ವಿ ವಿಲ್ ವಿನ್, ವಿ ವಿಲ್ ವಿನ್, ವಿ ವಿಲ್ ವಿನ್, ಇದೊಂದು ಮಂತ್ರ ಥರ ಕೊಡ್ತಾರೆ. ನಾವೆಲ್ಲ ಮಂತ್ರ ಇದೆ ನಮ್ಮ ಶಾಸ್ತ್ರದಲ್ಲಿ, ಲಲಿತಾ ಶಾಸ್ತ್ರ, ವಿಷ್ಣು ಶಾಸ್ತ್ರ ಮೇಲೆ ಇದೆ. ಇದೇ ಕಾನ್ಸೆಪ್ಟ್ ಅವರು ಬೇರೆದಕ್ಕೆ ಅಡಾಪ್ಟ್ ಮಾಡ್ಕೊಂಡೆ, ವಿ ವಿಲ್ ವಿನ್, ವಿ ವಿಲ್ ವಿನ್ ಅಂತ ಅವರು 15 ನಿಮಿಷ ಎಲ್ಲ ನಿಂತ್ಕೊಂಡು ಕೂಗ್ತಾ ಇರ್ತಾರೆ. ಅವ್ರಿಗೆ ಫುಲ್ ಜೋಶ್ ಬಂತಲ್ಲ, ಅವಾಗ ಗೆದ್ದುಬಿಟ್ರು ಮ್ಯಾಚು. ಅಮೇರಿಕನ್ ಫುಟ್ಬಾಲ್ ಮ್ಯಾಚಸ್ ಫೈನಲ್, ಅಲ್ಲೆಲ್ಲ ಆ ಬ್ಲ್ಯಾಕ್ಬೆರಿ, ಬೂಬೆಲ್ಸು ಅವರೆಲ್ಲ ವೆರಿ ಕಾಂಪಿಟೇಟಿವ್. ಒಲಿಂಪಿಕ್ ಅವ್ರ ಮುಂದೆ ಏನಿಲ್ಲ. ಜಸ್ಟ್ ಲೈಕ್ ಯುರೋಪಿಯನ್ ಫುಟ್ಬಾಲ್ ಈಸ್ ಮೋರ್ ಗ್ರೇಟರ್ ದೆನ್ ವರ್ಲ್ಡ್ ಕಪ್. ಆ ಥರ ಅವ್ರಿಗೆ ಗೆದ್ದಿದ್ದೇ ಈ ಥರ. ನಿಮ್ಮ ಒಳಗಡೆ ಒಂದು ಕಿಡಿ ಬಂದ್ಬಿಟ್ರು ಅಂದರೆ ಆಮೇಲೆ ಯು ಆರ್ ಆಲ್ವೇಸ್ ಗ್ರೇಟ್. ಒಳಗಡೆ ಎಲ್ಲರಿಗೂ ಜ್ಞಾನ ಇದೆ. ಅದಕ್ಕೆ ಭಾಳ ಸಂತೋಷ ಆಯಿತು. ಇನ್ನೂ ಹೇಳೋಕ್ಕೆ ಸಾಕಷ್ಟು ವಿಚಾರ ಇದೆ. ನಿಮ್ಗೆ ಅವಕಾಶ ಇದ್ದರೆ ಯಾರಾದರೂ ಆಶ್ರಮಕ್ಕೆ ಬನ್ನಿ. ನಮ್ಮ ಆಶ್ರಮದಲ್ಲಿ ಯಾರಾದರೂ ಸ್ವಾಮಿಗಳು ಸಿಗ್ತೀವಿ, ಇಲ್ಲ ಹಿರಿಯ ಸ್ವಯಂ ಸೇವಕರು ವಾಲಂಟಿಯರ್ಸ್ ಇದ್ದಾರೆ, ಯಾರ ಮೂಲಕ ಆದರೂ ಬನ್ನಿ, ಪರಿಚಯ ಮಾಡ್ಕೊಳ್ಳಿ. ಬೇಕಿದ್ದರೆ